1 minute. So, good morning, dear students. Good morning, sir. Very good morning. In last few days, we were discussing about growth and development of human beings. So, right from prenatal stage till his adult age, we have discussed in various aspects. That is intellectual development, physical development, emotional development, and social development. So, now today we will discuss about nature versus nurture. ಸೊ ಕಳೆದ ಒಂದು ವಾರದಿಂದ ನಾವು ಈ ಮಾನವನ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ನಾವೇನು ಮಾಡ್ತಾ ಇದ್ವಿ, ಈ ವಿವಿಧ ಮಜಲುಗಳನ್ನು ನಾವು ನೋಡ್ತಾ ಬಂದ್ವಿ. ಸೊ ಇವಾಗ ಏನು ಮಾಡೋಣ, ಅದನ್ನೇ ಕಂಟಿನ್ಯೂ ಮಾಡ್ತಾ ಇವತ್ತು ಈ ಮಾನವನ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಈ ಯಾವುದು ನರ್ಚರ್ ಅಂದರೆ ಮಾನವನ ಸ್ವಭಾವ ಮತ್ತು ಪರಿಸರ, ಇವುಗಳ ಪರಿಣಾಮ ಏನು ಅನ್ನುವಂಥದ್ದನ್ನು ಇವತ್ತು ನಾವು ಅಭ್ಯಾಸ ಮಾಡೋಣ. ಸೊ just wait for a few minutes. Some technical problems I have now. So is it visible to you, this picture? Yes, sir. Yes, sir. Yes, sir. Now nature versus nurture. Nature means ಸ್ವಭಾವ ಅಂತ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಿಯರ್ ಇದನ್ನು ಸ್ವಭಾವ ಅಂತ ಅರ್ಥ ಮಾಡ್ಕೊಳ್ಳಾರ್ದೆ ನಾವೇನು ಮಾಡಬೇಕು ಅಂತಂದರೆ ಇದನ್ನು ಅನುವಂಶೀಯತೆ ಅಂತ ಅನ್ಕೋಬಹುದು. ನೇಚರ್, ಜೀನ್ಸ್ ಆ್ಯಂಡ್ ಹೆರಿಡಿಟರಿ ಫ್ಯಾಕ್ಟರ್ಸ್, physical appearance and personality characteristics. Then nurture, so that is environmental factors. So that means the impact of the genes, that means heredity and environment, that we are going to study now. So ಈ ಮಾನವನ ವಿಕಾಸ, ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಈ ಅನುವಂಶೀಯತೆ ಮತ್ತು ಪರಿಸರದ ಪಾತ್ರ ಏನು ಅನ್ನುವಂಥದ್ದನ್ನ ಈಗ ನಾವು ಅಭ್ಯಾಸ ಮಾಡಲಿಕ್ಕೆ ಹೋಗೋಣ. ಸೊ I will give some instances now before you. You have to say your opinions about it. A person is there who is a drunkard. So when he drinks, automatically his behaviors will be changed. So are there any reasons causes to the environmental reasons or any other his genes? Hello? So a drunkard man, when he behaves indifferently, what may be the reasons? The reasons may be by his genes or by the environment. Environmental. So that means our genes and our nurture, that means environment, plays a very vital role in shaping of our behaviors. That I want to clear. ಸೊ ನಾನು ಇಲ್ಲಿ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂತಂದ್ರೆ,
ನಮ್ಮ ವರ್ತನೆಗಳು, ನಾವು ಯಾವುದೇ ತರನಾದ ಒಂದು ವರ್ತನೆಯನ್ನು ತೋರಿಸುವಾಗ ಈ ವರ್ತನೆಗಳ ಮೇಲೆ ಹೆಚ್ಚು ಪ್ರಭಾವ ಬೀರುವಂತಹ ಅಂಶಗಳು ಇಲ್ಲಿ ಎರಡೂ ಇರ್ತದಾವೆ. ಅಂದ್ರೆ ಅನುವಂಶೀಯತೆಯ ಪ್ರಭಾವನೂ ಇರುತ್ತೆ, ಆನಂತರ ಪರಿಸರದ ಒಂದು ಪ್ರಭಾವನೂ ಇರುತ್ತೆ. ಸೊ ಹಾಗಾದ್ರೆ ಈ ಪರಿಸರದ ಪ್ರಭಾವ ಎಷ್ಟಿರುತ್ತೆ ಮತ್ತು ಅನುವಂಶೀಯತೆಯ ಒಂದು ಪ್ರಭಾವ ಎಷ್ಟಿರುತ್ತೆ ಅನ್ನುವಂಥದ್ದನ್ನ ನಾವು ಕೆಲವು ಇನ್ಸ್ಟಾನ್ಸಸ್ಗಳನ್ನ ನೋಡೋಣ. ಸೊ ದಿಸ್ ಈಸ್ ಜಸ್ಟ್ ಲೈಕ್ ಅ ಡಿಬೇಟ್, ನರ್ಚರ್ ವರ್ಸಸ್ ನೇಚರ್. whose impact is more on the development of in the human. ಸೊ ಮನುಷ್ಯನ ಬೆಳವಣಿಗೆಯ ಮೇಲೆ ಪರಿಸರದ ಪ್ರಭಾವ ಹೆಚ್ಚಿರುತ್ತದೆಯೋ ಅಥವಾ ಅನುವಂಶೀಯತೆಯ ಪ್ರಭಾವ ಹೆಚ್ಚಿರುತ್ತದೆಯೋ? ಸೊ ಅನುವಂಶೀಯತೆಯ ಪ್ರಭಾವವನ್ನ ಕಡಿಮೆಗೊಳಿಸಬಹುದೇ? ಪರಿಸರದ ಪ್ರಭಾವದಿಂದ ಅನುವಂಶೀಯತೆಯ ಪ್ರಭಾವವನ್ನ ನಾವು ಕಡಿಮೆಗೊಳಿಸಬಹುದೇ ಅನ್ನುವಂಥ ಕೆಲವು ಈ ವಾದ ವಿವಾದಗಳನ್ನ ಇವತ್ತ ನಾವು ನೋಡ್ತಾ ಹೋಗೋಣ. So a person is developed a dwarf. A person is a dwarf basically. Can we change him to become a tall? No, sir. Why? It's a genetical heredity. So genetical heredity ಅಂದ್ರೆ ಒಬ್ಬ ವ್ಯಕ್ತಿ ಹುಟ್ಟಿದಾಗ ಕುಳ್ಳಿರ್ತಿದ್ದಾನ ಅವನು. ಸೊ ಕುಳ್ಳ ಇದ್ದಾಗ ನಾವು ಅವನನ್ನ ಪರಿಸರಕ್ಕೆ ಹೊಂದಿಸಿಕೊಂಡು ಪರಿಸರಕ್ಕೆ ಸಂಬಂಧಿಸಿದ ಪರಿಸರದ ಪ್ರಭಾವದಿಂದ ಆ ವ್ಯಕ್ತಿ ಎತ್ತರವಾಗಬಲ್ಲನೆ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದೀನಿ ಕನ್ನಡ ಮೀಡಿಯಂನವರು. ಹುಟ್ಟಿನಿಂದ ಕುಬ್ಜನಿದ್ದಂಥವನು, ಕುಬ್ಜ ದೇಹ ಇದ್ದಂಥವನು, ಅವನು ಪರಿಸರದ ಪ್ರಭಾವದಿಂದ ಎತ್ತರವಾಗಬಲ್ಲನೆ? ಯಾಕೆ? ಮತ್ತೆ ನಾವು ಎಕ್ಸಸೈಸ್ ಮಾಡುವುದರ ಮೂಲಕ, ಜೋತ ಬೀಳುವುದರ ಮೂಲಕ ಎತ್ತರ ಆಗ್ತಿದ್ದಾನೆ ಅಂತ ಹೇಳ್ತಾ ಇರ್ತಿದವಲ್ಲ. ಅಂದ್ರೆ ಒಂದು ಪರಿಸರದ ಪ್ರಭಾವದಿಂದಾಗಿ ವಂಶವಾಹಿನಿಯನ್ನು ಬದಲಾಯಿಸಬಹುದೇ? ವರ್ಣತಂತುಗಳನ್ನು ಬದಲಾಯಿಸಬಹುದೇ? ಸೊ ಇದೇ ಒಂದು ವಾದ ವಿವಾದ. ಅದಕ್ಕೆ ಇದನ್ನ ಇಟ್ ಈಸ್ ನಾಟ್ ದ ಕಾನ್ಸೆಪ್ಟ್ ಆಫ್ ನೇಚರ್ ಅಂಡ್ ನರ್ಚರ್. We are not going to learn about these concepts, nature and nurture. So this is the concept of nature versus nurture. So ಪರಿಸರ ಮತ್ತು ಈ ವಂಶವಾಹಿನಿಗಳು ಅಂದ್ರೆ ಅನುವಂಶೀಯತೆ, ಇವುಗಳು ಒಂದಕ್ಕೊಂದು ಪೂರಕವಾಗಿವೆಯೇ ಅಥವಾ ವಿರುದ್ಧವಾಗಿವೆಯೇ ಅನ್ನುವಂಥ ಒಂದು ಚರ್ಚೆಯನ್ನ ನಾವು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ದಿಸ್ ಈಸ್ ನಾಟ್ ಆನ್ ಬರೀ ಜಸ್ಟ್ ಕೇಳ್ಕೊಳ್ಳುವಂಥದ್ದಲ್ಲ. ಇದನ್ನ ತಾರ್ಕಿಕವಾಗಿ ಇದನ್ನ ಅರ್ಥ ಮಾಡ್ಕೊಳ್ಳೋದು. ಇನ್ನು ವಾಟ್ ಆರ್ ದ ರೀಸನ್ಸ್, ಅದನ್ನ ನಾವು ಇಲ್ಲಿ ತರ್ಕ ಮಾಡುವುದರ ಮೂಲಕ ಇದನ್ನ ಒಂದು ಕಲಿಬೇಕಂತ ಒಂದು ಸಂದರ್ಭ ಇದು, ನೇಚರ್ ವರ್ಸಸ್ ನರ್ಚರ್ ಅನ್ನುವಂಥದ್ದು. ಸೊ John B. Watson, what he says, give me a dozen healthy infants, well formed, and my own specified world to bring them up in all, and I will guarantee to take anyone at random and train him to be any type of a specialist. I might select a doctor, lawyer, artist, merchant, chief, and yes, even beggar man and thief, regardless of his talents, penchants and tendencies, abilities, vocations, and the race of his ancestors. So John B. Watson, he was the one of the behaviorist psychologist. According to him, what he says, give me a dozen of healthy infants, I will make them as you wish, as your desire. I may make him a doctor, I may make him a lawyer, I may make him teacher, even I can make him a beggar also. So whatever the heredity he may be, whatever the heredity he may have, but I will change, I will mold his personality according to your wish. So John B. Watson, what he wants to tell us,
there is a no there is a no impact of the heredity on the development of the person. Only the environmental that will be causes to personality development. What John B. Watson ಅವ್ರು ಏನ್ ಹೇಳ್ತಾ ಇದ್ದಾರೆ? ಜಾನ್ ಬಿ ವ್ಯಾಟ್ಸನ್, ಒಂದು ನಿಮಿಷ. ಸೊ ಅವ್ರು ಏನ್ ಹೇಳ್ತಾ ಇದ್ದಾರೆ, ನನಗೆ 1 ಡಜನ್ ಮಕ್ಕಳನ್ನ ಕೊಡಿ, ಅಂದ್ರೆ ಇನ್ಫ್ಯಾಂಟ್ ಶಿಶುಗಳನ್ನ ಕೊಡಿ, ನಾನು ಅವರನ್ನ ನೀವು ಹೇಳಿದಂತೆ ಎಂಥ ವ್ಯಕ್ತಿಯನ್ನಾದ್ರೂ ಬೇಕಾದ್ರೂ ನಾನು ಮಾಡಿ ತೋರಿಸುತ್ತೇನೆ. ಅವರ ವಂಶವಾಹಿನಿ ಎಂತಾದ್ರೂ ಇರ್ಲದು. ಸೊ ನಾನು ಅವ್ರನ್ನ ಡಾಕ್ಟರ್ನಾಗಿ ಮಾಡಬಲ್ಲೆ, ಇಂಜಿನಿಯರ್ ಆಗಿ ಮಾಡಬಲ್ಲೆ, ಇವನ್ ನಾನು ಬೆಗರ್ಸ್ ಕೂಡ ನಾನು ಮಾಡಬಲ್ಲೆ ಅಂತ ಹೇಳ್ತಾ ಇದ್ರು ಅವರು. ಸೊ ವ್ಯಾಟ್ಸನ್ ಅವರು ಇಲ್ಲಿ ಹೇಳುವಂತ ಪ್ರಕಾರ, ಅವ್ರು ಹೇಳೋ ಪ್ರಕಾರ ಏನದು, ಈ ಮಾನವನ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಪರಿಸರದ ಪ್ರಭಾವ ಹೆಚ್ಚಿರುತ್ತೆ ವಿನಃ ಆತನ ಅನುವಂಶೀಯತೆ ಪ್ರಭಾವ ಅಷ್ಟೊಂದು ಇರೋದಿಲ್ಲ ಅನ್ನುವಂತ ಒಂದು ಮಾತನ್ನ ಜಾನ್ ಬಿ ವ್ಯಾಟ್ಸನ್ ಅವರು ಹೇಳ್ತಾ ಇದ್ದಾರೆ. ಸೊ ಜಾನ್ ಬಿ ವ್ಯಾಟ್ಸನ್ ಅವರು ಮೂಲತಃ ಈ ಯಾವುದದು, ಒಂದು ನಿಮಿಷ ಬಂದ್ ಮಾಡಿರ್ತೀನಿ. So, am I audible to you? Yes, sir. Okay. Yes, sir. ಸೊ ಜಾನ್ ಬಿ ವ್ಯಾಟ್ಸನ್ ಖ್ಯಾತ ವರ್ತನವಾದಿಗಳು, ಅವರ ಪ್ರಕಾರ ಈ ಮಾನವನ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಅನುವಂಶೀಯತೆ ಪ್ರಭಾವ ಕಡಿಮೆ ಇರುತ್ತೆ, ಪರಿಸರದ ಪ್ರಭಾವ ಹೆಚ್ಚಿರುತ್ತೆ ಅಂತ ಹೇಳಿ ಈ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಸೊ ಅಕಾರ್ಡಿಂಗ್ ಟು ಹಿಮ್, ಸೊ ನರ್ಚರ್, ದ ನರ್ಚರ್, ವಾಟ್ ಐ ಆಮ್ ಸೇಯಿಂಗ್, nurture means here environmental factors which influence the human development according to John B. Watson, whatever the heredity he has. So but that is not the deciding factor here. The what genes and DNA is not deciding factors here. Only the environment is the only the deciding factor according to John B. Watson. Then, is there any biological reasons why girls tends to like dolls and clothes? Is there a biological reason why boys tend to like toy cars and guns? Or is this something that the children are nurtured to like by their parents and other societal factors? So this is the big question before us. So is there any biological reason why girl wants to play with the dolls and clothes? Why this boy wants to play with the cars and guns? So ಇದಕ್ಕೆ ಏನಾದರೂ ಜೈವಿಕ ಕಾರಣಗಳಿದಾವ? ಸೊ ಹೆಣ್ಣು ಮಗುವನ್ನ, ಒಂದು ಗಂಡು ಮಗುವನ್ನ ನೋಡೋಣ ನಾವು. ಒಂದು ಹೆಣ್ಣು ಮಗು ಅದು ಹೆಚ್ಚು ಈ ಒಂದು ಗೊಂಬೆ ಜೊತೆ ಆಟ ಆಡ್ಲಿಕ್ಕೆ ಇಷ್ಟಪಡ್ತಾ ಇರುತ್ತೆ, ಮತ್ತು ಅದ್ರ ಆಟನೇ ಬೇರೆ ಇರ್ತಿದೆ, ಹೆಣ್ಣು ಮಗುವಿನ ಆಟನೇ ಬೇರೆ ಇರ್ತಿದಾವು. ಆ ನಂತರ ಗಂಡು ಮಗುವಿನ ಆಟಗಳೇ ಬೇರೆ ಇರ್ತಿದಾವೆ. ಗಂಡು ಮಗುವಿನ ಆಟಿಕೆ ಸಾಮಾನುಗಳು ಕಾರು, ಗನ್ಸು, ಟ್ರ್ಯಾಕ್ಟರು, ಲಾರಿ ಈ ತರ ಇರ್ತಿದಾವೆ. ಹೆಣ್ಣು ಮಗುವಿನ ಆಟಿಕೆ ಸಾಮಾನುಗಳು ಏನಿರ್ತಿದಾವೆ, ಬರೀ ಆ ಗೊಂಬೆ ಮತ್ತು ಅಡಿಗೆ ಮಾಡುವಂತ ಸಾಮಾನುಗಳು, ಅಡಿಗೆ ಮನೆಯ ಸಾಮಗ್ರಿಗಳು, ಇವುಗಳ ಜೊತೆ ಆಟ ಆಡ್ತಾ ಇರ್ತದೆ. So why this kind of a difference we will find among the male child and female child? Is there any biological reason for that, or any heredity factor in them? So this is the question. Some more examples are there. Why are women less interested in a certain jobs? Is it because of their genes, hormones, or biology, or is it because they are nurtured into certain career paths by friends, parents, movies, media, and other societal factors? So some of the careers, so women's
the careers of the women is also entirely changed comparing to boys. So, careers with the many women are nurses, secretaries, preschool or kindergarten teachers, then flight attendants, waitress, social works. But careers with only few women, surgeons, computer programmers, chefs, firefighters, aircraft pilots, engineers. So, in doing of some jobs, most women prefer only a few kinds of the job opportunities. Then only few women will wants to do extraordinary jobs in their future life. Why? Why? Because is there any genes factor, hormones factor, or biological factor which influence them to choose such kind of the jobs? ಸೊ ನಾವು ಈ ಮಹಿಳೆಯರು ಹೆಚ್ಚು ಈ ಉದ್ಯೋಗವನ್ನ ಮಾಡುವಾಗ ಉದ್ಯೋಗಗಳ ಆಯ್ಕೆ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿಯೂ ಕೆಲವು ಉದ್ಯೋಗಗಳನ್ನು ನಾವು ಮಹಿಳೆಯರೇ ಹೆಚ್ಚು ಮಾಡ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗೆ ನರ್ಸ್, ದಾದಿಯರ ಒಂದು ಕೆಲಸವನ್ನ ಹೆಚ್ಚು ಮಹಿಳೆಯರೇ ಮಾಡ್ಕೊಳ್ಳುವಂಥದ್ದನ್ನು ನೋಡ್ತಾ ಇದ್ದೀವಿ, ನರ್ಸಸ್ಗಳು. ದೆನ್ ಸೆಕ್ರೆಟರೀಸ್, ಆಪ್ತ ಸಹಾಯಕರು ಅಂತ ಏನಿರ್ತಿದಾರಲ್ಲ, ಆಪ್ತ ಸಹಾಯಕರ ಹುದ್ದೆ ಹೆಣ್ಮಕ್ಳೇ ಮಾಡ್ತಿರ್ತಿದ್ದಾರೆ. ದೆನ್ ಟೀಚರ್ಸ್ ಕೂಡ ಆಗ್ತಿರ್ತಿದ್ದಾರೆ. ಕೆಲವು ಮಹಿಳೆಯರು ಸರ್ಜನ್ಸ್ ಆಗ್ತಿದ್ದಾರೆ. ದೆನ್ ಕಂಪ್ಯೂಟರ್ ಪ್ರೋಗ್ರಾಮರ್ಸ್ ಆಗ್ತಿದ್ದಾರೆ, ಚೆಫ್ಸ್ ಆಗ್ತಿದ್ದಾರೆ, ಫೈರ್ ಫೈಟರ್ಸ್ ಆಗ್ತಿದ್ದಾರೆ, ಅಗ್ನಿಶಾಮಕ ದಳದಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಇದಕ್ಕೆ ಕಾರಣಗಳೇನು? ಈ ಉದ್ಯೋಗಗಳನ್ನು ನಾವು ಆಯ್ಕೆ ಮಾಡುವಾಗ ಮಹಿಳೆಯರು ಅದೇ ತರನಂತ ಉದ್ಯೋಗಗಳನ್ನು ಏಕೆ ಮಾಡ್ಕೊಳ್ತಾ ಇದ್ದಾರೆ. ಆ ನಂತರ ಆ ಹೆಣ್ಣು ಮಗುವಾಗಿದ್ದಾಗ ಕೆಲವು ಆಟಿಕೆ ಸಾಮಾನುಗಳ ಜೊತೆಗೆ ಆಟ ಆಡ್ಲಿಕ್ಕೆ ಇಷ್ಟಪಡುತ್ತೆ. ಸೊ ಇವುಗಳಿಗೆ ಕಾರಣಗಳು ಏನು? ಸೊ ದಟ್ ಈಸ್ ಅ ನೇಚರ್ ವರ್ಸಸ್ ನರ್ಚರ್ ಡಿಬೇಟ್. ಸೊ ನರ್ಚರ್, ಅವರ್ ಎನ್ವಿರಾನ್ಮೆಂಟ್, upbringing, life experiences determine our behavior. We are nurtured to behave in certain ways. So nurture and nature, nurture versus nature, this is we are debating today. So nature, what do you mean by nature? Nature, we genetically inherit physical traits from our parents, but we also inherit personality traits, intelligence and preferences. So you may see some children, they are exactly like their parents. ಸೊ ಮಕ್ಕಳನ್ನ ನಾವು ನೋಡಿದಾಗ ಅವ್ರು ಎಕ್ಸಾಕ್ಟ್ ಆಗಿ ತಮ್ಮ ಪೇರೆಂಟ್ಸ್ ತರನ ಇರ್ತಿದ್ದಾರೆ ಹುಟ್ಟಿದಾಗ. ಮುಂದೆ ಬೆಳವಣಿಗೆ ಮತ್ತು ವಿಕಾಸ ಹೊಂದಿದಾಗಲೂ ಕೂಡ ಅವರು ಅಪ್ಪನಂತೆ ಕೈ ಬೆರಳುಗಳನ್ನ ನೋಡಿದಾಗ, ಕಾಲು ಬೆರಳುಗಳನ್ನ ನೋಡಿದಾಗ, ಕೂದಲುಗಳನ್ನ ನೋಡಿದಾಗ ತಂದೆ ತಾಯಿಯ ಕೂದಲುಗಳನ್ನ ಅವ್ರು ಹೊಂದಿರ್ತಿದ್ದಾರೆ. ಆ ನಂತರ ಈ ಬೆರಳುಗಳು ಕೂಡ ಏನಾಗ್ತಿರ್ತಿದಾವು, ಈ ತಂದೆ ತಾಯಿಗಳ ಬೆರಳುಗಳನ್ನೇ ಹೋಲ್ತಾ ಇರ್ತಿದಾವು. ಮಕ್ಕಳೂ ಕೂಡ ಸ್ವಲ್ಪ ತಂದೆ ತಾಯಿಯನ್ನೇ ಹೋಲ್ತಾ ಇರುತ್ತೆ. ದಟ್ ಈಸ್ ನೇಚರ್, ದಟ್ ಈಸ್ ಜೆನೆಟಿಕ್ ಫ್ಯಾಕ್ಟರ್, inheritance. So inheritance, heredity and genetic factors, they will decide the physical traits of that child. ಸೊ ಮಗುವಿನ ಕೆಲವು ಭೌತಿಕ ಗುಣಲಕ್ಷಣಗಳು ಈ ಒಂದು ವಂಶವಾಹಿನಿಗಳ ಫಲವಾಗಿ ಆಯಾ ತರನಾಂತ ಭೌತಿಕ ಗುಣಲಕ್ಷಣಗಳು ಕಾಣಿಸ್ಕೊಳ್ತಾ ಇರ್ತದೆ. ಸೊ ಮುಂದೆ ಆ ಮಗು ದೊಡ್ಡವನಾದ ನಂತರ ಆ ತಂದೆ ಹೇಗೆ ನಡೀತಾ ಇರ್ತಿದಾನೋ ಅದೇ ತರ ನಡೀತಾ ಇರ್ತಿದ್ದಾನೆ. ಇವನ್ ಇನ್ ಲ್ಯಾಂಗ್ವೇಜ್ ಆಲ್ಸೋ ವಿ ಫೈಂಡ್ ದಿ ಹೆರಿಡಿಟಿ ಫ್ಯಾಕ್ಟರ್. ಸೊ ಆ ಭಾಷೆಯನ್ನ ಆ ಮಗು ಯಾವ ಟೋನ್ ನಲ್ಲಿ ತಂದೆ ಮಾತಾಡ್ತಾ ಇರ್ತಿದಾನೋ, ಯಾವ ಸ್ಟೈಲ್ ನಲ್ಲಿ ತಂದೆ ಮಾತಾಡ್ತಾ ಇರ್ತಿದಾನೋ ಅದೇ ತರನಂತ ಒಂದು ಧ್ವನಿ ಸ್ಟೈಲ್ ಕೂಡ ಮಾತನಾಡುವಾಗ ಲ್ಯಾಂಗ್ವೇಜ್ ನಲ್ಲಿ ಕೂಡ ಹೆರಿಡಿಟಿ ಫ್ಯಾಕ್ಟರ್ನ ನಾವು ನೋಡ್ತಾ ಇದ್ದೀವಿ. ಸೊ ತಂದೆ ಯಾವ ಉದ್ಯೋಗವನ್ನ ಆತ ಮಾಡ್ತಾ ಇರ್ತಿದಾನೋ ಅದೇ ಉದ್ಯೋಗವನ್ನೇ ಕೆಲವು ಸಂದರ್ಭಗಳಲ್ಲಿ ಮಾಡುವಂತಹ ಅವಕಾಶಗಳು ಇಲ್ಲಿ ಇರ್ತಿದಾವು. ಅಂದ್ರೆ ಈ ಒಂದು ಕುಲದಿಂದ ಬಂದಂತ ಒಂದು ಉದ್ಯೋಗ, ಅದೇ ಒಂದು ವೃತ್ತಿಯನ್ನ, ಅದೇ ಒಂದು ಉದ್ಯೋಗವನ್ನು ಮುಂದುವರ್ಸ್ಕೊಂಡು ಹೋಗುವಂತ ಅವಕಾಶಗಳು ಅಲ್ಲಿ ಇರ್ತಿದಾವು. ಸೊ ಇವೆಲ್ಲವುಗಳಿಗೆ ಕಾರಣಗಳು ನಾವು ಹುಡುಕ್ತಾ ಹೋದ್ರೆ ಇದು ವಂಶವಾಹಿನಿಗಳ ಒಂದು ಪ್ರಭಾವ ಅಲ್ಲಿ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ವಂಶವಾಹಿನಿಗಳ ಒಂದು ಪ್ರಭಾವ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಅದೇ ವೇಳೆಗೆ ಈ ಪೋಷಣೆ ಅದು ಕೂಡ ಈ ಒಂದು ಮಾನವನ ವರ್ತನೆ ಮೇಲೆ ಪ್ರಭಾವ ಬೀರುವಂತ ಒಂದನ್ನ ನಾವು ನೋಡಬಹುದು. ಒಂದ್ ನಿಮಿಷ.
Some more are joining. So that is nature versus nurture in the growth of human development. Hmm? Growth and development. What factors influence much? Hmm? Nature or nurture? This is the debate today. A point for a nature. Studies show that we inherit genes that are related to certain personality traits. A point for a nurture. Often identical twins grow up and have a very different personalities and preferences. So this is we have to discuss about these things also. ಸೊ ಕೆಲವು ಸಂಶೋಧನೆಗಳನ್ನ, ಕೆಲವು ಸ್ಟಡೀಸ್ಗಳನ್ನ ಈ ವಂಶವಾಹಿನಿಗಳ ಮೇಲೆ ಮತ್ತು ಪರಿಸರದ ಒಂದು ಪ್ರಭಾವ, ಅಂದ್ರೆ ಅನುವಂಶೀಯತೆ ಮತ್ತು ಪರಿಸರದ ಒಂದು ಪ್ರಭಾವ ಮಾನವನ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಎಷ್ಟು ಪ್ರಭಾವ ಬೀರಬಲ್ಲವು ಎಂಬುದರ ಮೇಲೆ ಅನೇಕ ಅಧ್ಯಯನಗಳು ಇವತ್ತು ನಡೆದಿದ್ದಾವು. ಸೊ ಆ ಅಧ್ಯಯನಗಳ ಫಲವಾಗಿ ಏನಾಗಿದೆ, ಯಾವ್ದು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಅನ್ನುವಂಥದ್ದು ಕೂಡ ಕೊನೆಯದಾಗಿ ನಾವು ನೋಡೋಣ ಅದನ್ನ. ಸೊ ಬಟ್ ಈಗ ಕೆಲವು ಎಕ್ಸಾಂಪಲ್ಸ್ಗಳನ್ನ ನೋಡೋಣ. ಈಗ ಒಂದು ಟಾರ್ಜನ್ ಸಿನಿಮಾ ನೋಡಿದ್ರಿ ನೀವು? ಟಾರ್ಜನ್ ಅಥವಾ ಕನ್ನಡದಲ್ಲಿ ಕಾಡಿನ ರಾಜ ಅಂತ ಇತ್ತು. ಅದು ಕನ್ನಡದಲ್ಲಿ ಕಾಡಿನ ರಾಜ ಅಂತ ಇತ್ತು ಆ ಸಿನಿಮಾ, ಪ್ರಭಾಕರ್ ಅವ್ರದ್ದು. ಆ ಒಂದು ಸಿನಿಮಾದೊಳಗೆ ಏನಾಗುತ್ತೆ ಅಂತಂದ್ರೆ, ಒಬ್ಬ ಬಾಲಕ ಅವನು ಕಾಡಿನೊಳಗ ಅವನ ತಂದೆ ತಾಯಿಗಳು ಬಿಟ್ಟು ಹೋಗ್ಬಿಡ್ತಿದ್ದಾರೆ. ಅವನು ತಂದೆ ತಾಯಿಗಳು ಕಾಡಿನೊಳಗ ಒಂದ್ಸತಿ ಬಿಟ್ಟು ಹೋಗ್ಬಿಡ್ತಾರೆ. ಅವನು ಅಂದ್ರೆ ಬಿಟ್ಟು ಬೇಕಂತ ಬಿಟ್ಟು ಹೋಗೋದಿಲ್ಲ, ಏನೋ ಒಂದು ದುರ್ಘಟನೆ ನಡೆದ್ಬಿಟ್ಟು, ಒಂದು ಆಕ್ಸಿಡೆಂಟ್ ನಡೆದ್ಬಿಟ್ಟು ತಂದೆ ತಾಯಿಗಳು ಸತ್ತೋಗ್ಬಿಡ್ತಿದ್ದಾರೆ. ಆ ಮಗು ಮಾತ್ರ ಉಳ್ಕೊಂಡ್ಬಿಡುತ್ತೆ. ಆ ಮಗು ಕಾಡಿನೊಳಗನೆ ಬೆಳೀತಾ ಬೆಳೀತಾ ಹೋಗುತ್ತೆ. ಕಾಡಿನಲ್ಲಿ ಬೆಳೀತಾ ಬೆಳೀತಾ ಹೋದ ಹಾಗೆ ಸೊ ಆ ಮಗು ಪೂರ್ತಿಯಾಗಿ ಇಲ್ಲಿ ಕಾಡಿನ ಮನುಷ್ಯನಾಗಿ, ಕಾಡಿನ ರಾಜ ಅಂತ ಹೇಳಿ ಅದು ಪ್ರಸಿದ್ಧ ಆಗುತ್ತೆ. ಅದು ಮುಂದೆ ಆ ಮಗು ಆ ಕಾಡಿನ ಮನುಷ್ಯ ಆಗಿ ಆತ ಪರಿವರ್ತನೆ ಹೊಂದಿದ್ದಾನವನು. ಹಾಗಾದ್ರೆ ಇಲ್ಲಿ ಅನುವಂಶೀಯತೆಯ ಒಂದು ಪ್ರಭಾವದಿಂದಾಗಿ ಆ ಮಗು ಆ ಒಂದು ಕಾಡಿನಲ್ಲಿ ಭಾಷೆಯನ್ನ ಬಳಸ್ಕೋಬಹುದಾಗಿತ್ತು. ಆದ್ರೆ ಆ ಮಗುವಿಗೆ ಭಾಷೆನೇ ಗೊತ್ತಿರ್ಲಿಲ್ಲ, ಯಾವ ಭಾಷೆ ಮಾತನಾಡ್ತಾ ಇದ್ದಾನೆ. ಬರೀ ಆ ಕಾಡು ಪ್ರಾಣಿಗಳಂತೆ ಧ್ವನಿಯನ್ನ ಮಾಡ್ಲಿಕ್ಕೆ ಬರ್ತಾ ಇತ್ತು ಆ ಮಗು ಮುಂದೆ ದೊಡ್ಡವನಾದ ನಂತರ. ಸೊ ಇಲ್ಲಿ ಅನುವಂಶೀಯತೆ ಪ್ರಭಾವ ಬೀರಿದ್ದೇ ಆಯ್ತು ಅಂತಂದ್ರೆ ಆ ಮಗು ಏನಾದ್ರೂ ಒಂದು ಮಾತನಾಡ್ಬೇಕಾಗಿತ್ತು, ಆದ್ರೆ ಮಾತಾಡ್ಲಿಲ್ಲ. ಸೊ ಇಲ್ಲಿ ಏನ ನೋಡಬಹುದು ಅಂತಂದ್ರೆ, ಪರಿಸರದ ಒಂದು ಪ್ರಭಾವದಿಂದಾಗಿ ಆ ವ್ಯಕ್ತಿ ಕಾಡು ಮನುಷ್ಯನಾದ. ಅದೇ ರೀತಿಯಾಗಿ ಸೋ ಮೆನಿ ಎಕ್ಸಾಂಪಲ್ಸ್ ಆರ್ ದೇರ್. ಇಮೇ ಗಿಣಿ ಒಂದು ಕತೆ ನೀವು ಕೇಳಿರ್ಬೋದು. ಮೋಸ್ಟ್ ಆಫ್ ಯು ಹ್ಯಾವ್ ಹರ್ಡ್ ದ ಸ್ಟೋರಿ ಆಫ್ two parrots. One parrot is grew up in a ashrama and another parrot is grew up in a butcher's house. So what are the difference between, you know well. So ಎರಡು ಗಿಣಿಗಳು ಅಂದ್ರೆ, ಒಂದು ಗಿಣಿ ಏನಾಯ್ತು, ಒಂದು ಸಂತರ ಕಡೆ, ಒಂದು ಋಷಿಯ ಬಳಿ ಆಶ್ರಮದಲ್ಲಿ ಬೆಳೆಯಿತು. ಮತ್ತೊಂದು ಗಿಳಿ ಏನಾಯ್ತು, ಈ ಒಬ್ಬ ಕಟುಕರ ಮನೆಯಲ್ಲಿ ಬೆಳೆದ್ ಬಂತು. ಸೊ ಇಲ್ಲಿ ಹೆರಿಡಿಟಿ ಅಂಡ್ ಜೀನ್ಸ್ ಅಂತಂದ್ರೆ, ಅಂದ್ರೆ ಅನುವಂಶೀಯತೆಯ ಒಂದು ಪ್ರಭಾವ ಇದ್ದಿದ್ದೇ ಖರೆ ಆಯ್ತು ಅಂತಂದ್ರೆ ಎರಡೂ ಗಿಳಿಗಳು ಸ್ವಭಾವ ಒಂದೇ ತರನಾಗಿರ್ಬೇಕಾಗಿತ್ತು. ಆದ್ರೆ ಆ ಎರಡೂ ಗಿಳಿಗಳ ಸ್ವಭಾವ ಒಂದೇ ಇರಲಿಲ್ಲ. ಸೊ ಆಶ್ರಮದಲ್ಲಿ ಬೆಳೆದಂತಹ ಮಗು ಬಹಳ ಸೌಮ್ಯ ಸ್ವಭಾವದ ಒಂದು ಸ್ವಭಾವವನ್ನು ಬೆಳೆಸ್ಕೊಳ್ತು. ಆದ್ರೆ ಕಟುಕರ ಮನೆಯಲ್ಲಿ ಬೆಳೆದಂತ ಒಂದು ಗಿಳಿ ಬಹಳ ಕಠೋರವಾದ ಸ್ವಭಾವವನ್ನು ಬೆಳೆಸ್ಕೊಳ್ತು. ಸೊ ಇಲ್ಲಿ ನಾವು ಹಾಗಾದರೆ ಮನುಷ್ಯನ ಆ ಒಂದು ಜೀವಿಯ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಈ ಒಂದು ವಂಶವಾಹಿನಿಗಳ ಒಂದು ಪ್ರಭಾವ ಅತಿ ಹೆಚ್ಚು ಇದೆ ಅಂತ ಹೇಳಿ ನಾವು ವಾದಿಸಿದ್ರೆ, ಹಾಗಾದ್ರೆ ಎರಡೂ ಗಿಳಿಗಳ ಸ್ವಭಾವದಲ್ಲಿ ಏಕೆ ಬದಲಾವಣೆ ಉಂಟಾಯಿತು ಅನ್ನುವಂಥ ಒಂದು ಚರ್ಚೆ ಇಲ್ಲಿ ಮೂಡುತ್ತೆ. ಆ ನಂತರ ಪರಿಸರದ ಒಂದು ಪ್ರಭಾವನೆ ಜಾಸ್ತಿ ಇತ್ತು ಅಂತಂತಂದ್ರೆ, ಹಾಗಾದ್ರೆ ಹೆರಿಡಿಟಿ ಪ್ರಭಾವದಿಂದ ಯಾವ ಪ್ರಭಾವ ಬೀರುವುದಿಲ್ಲವೇ ಎಂಬ ಚರ್ಚೆ ಇಲ್ಲಿ ಕಾಣ ಆಗತ್ತೆ. ಸೊ ಇನ್ನು ಕಮಲಾ ಮತ್ತು ಅಮಲಾ ಎಂಬ ಸಹೋದರಿಯರ ಒಂದು ಕಥೆಯನ್ನು ನೀವು ಕೇಳಿರಬಹುದು. ಸೊ ಅನೇಕ ಸಿನಿಮಾಗಳನ್ನು ಕೂಡ ನೋಡಿದ್ರು. ಸೀತಾ ಅವ್ರ ಗೀತಾ ಅನ್ನುವಂಥ ಒಂದು ಸಿನಿಮಾವನ್ನು ನೋಡಿರ್ಬೋದು. ಸೊ ಅಲ್ಲಿ ಇಬ್ಬರು ಟ್ವಿನ್ಸ್ಗಳು, ಆ ಟ್ವಿನ್ಸ್ಗಳು ಯಾವ ತರನಾಗಿ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಕ್ಕಳು
ಬೇರೆ ಬೇರೆ ಸ್ವಭಾವವನ್ನು ಹೊಂದಿರ್ತಿದ್ದಾರೆ. ಸೊ ಒಂದೇ ತಾಯಿಯ ಮಕ್ಕಳು ಒಂದೇ ತರದಂತ ಜೀನ್ಸ್ಗಳನ್ನ ಹೊಂದಿರುವಂತಹದ್ದು. ಸೊ ಇಲ್ಲೇ ಟ್ವಿನ್ಸ್ ಅಂತ ಹೇಳಿ ಎರಡು ಪ್ರಕಾರದ ಟ್ವಿನ್ಸ್ಗಳು ಇಲ್ಲೇ ಹುಟ್ಟುತ್ತಾ ಇದ್ದಾರೆ. ಇಲ್ಲಿ ಅಂದ್ರೆ ಪ್ರೀನೆಟಲ್ ಸ್ಟೇಜ್ ಒಳಗೆ ಏನಾಗುತ್ತೆ ಅಂತಂದ್ರೆ ಟ್ವಿನ್ಸ್ಗಳು ಹುಟ್ಟಲಿಕ್ಕೆ ಕಾರಣ ಏನು ಇದು ಹೇಳ್ಬೇಕಾಗಿತ್ತು. ಸೊ ಅಲ್ಲಿ ಟ್ವಿನ್ಸ್ಗಳು ಅಂತಂದ್ರೆ ಇಲ್ಲೇನು ಜೈಗೋಟ್ ಫಾರ್ಮೇಶನ್ ಆಗ್ತಾ ಇರುತ್ತಲ್ಲ, ಅಲ್ಲೇ ಆಕ್ಚುಲಿ ಜೈಗೋಟ್ ಫಾರ್ಮೇಶನ್ ಆದಂತಹ ಸಂದರ್ಭದಲ್ಲಿ ಅಂದ್ರೆ ಬಿಫೋರ್ ಈ ಒಂದು ಜೈಗೋಟ್ ತಯಾರಾಗಕ್ಕಿಂತ ಮುಂಚೆ ಮಹಿಳೆ ಎರಡು ಅಂಡಾಣುಗಳನ್ನ ಏನಾದ್ರು ರಿಲೀಸ್ ಮಾಡಿದ್ರೆ, ಅಂದ್ರೆ ಆಕ್ಚುಲಿ ನಾರ್ಮಲಿ ಒಂದು ಹೆಣ್ಮಗಳು ಏನ್ ಮಾಡ್ತಿದ್ದಾಳೆ, ಪ್ರತಿ ತಿಂಗಳ ಒಂದು ಅಂಡಾಂಶವನ್ನ ರಿಲೀಸ್ ಮಾಡ್ತಾ ಇರ್ತಿದ್ದಾಳೆ. ಆದ್ರೆ ಯಾವುದೋ ಒಂದು ಕಾರಣಕ್ಕಾಗಿ ಒಂದು ಅಂಡಾಂಶದ ಬದಲು ಎರಡು ಅಂಡಾಂಶಗಳು ಅಲ್ಲಿ ಬಂದ್ರೆ ರಿಲೀಸ್ ಆಯಿತು ಅಂತಂದ್ರೆ ಅದು ಎರಡು ಅಂಡಾಣುಗಳು ಫಲೋತ್ಪತ್ತಿಯನ್ನ ಉಂಟು ಮಾಡಿಬಿಟ್ಟು, ಅಂದ್ರೆ ಎರಡು ವೀರ್ಯಾಣುಗಳು ಎರಡು ಸಪರೇಟ್ ಅಂತ ಅಂಡಾಣುವನ್ನ ಪ್ರವೇಶಿಸಿ ಅಲ್ಲಿ ಎರಡು ಮಕ್ಕಳು ಅಂದ್ರೆ ಅವಳಿ ಜವಳಿ ಹುಟ್ಟುವಂತ ಲಕ್ಷಣಗಳು ಇರ್ತಿದಾವಲ್ಲಿ. ಸೊ ಆತರ ಹುಟ್ಟಿದಾಗ ಅಲ್ಲೇನಾಗಿರುತ್ತೆ, ಎರಡು ಅಂಡಾಣುಗಳು ಫಲಿತಗೊಂಡಾಗ ಎರಡು ಅಂಡಾಣುಗಳು ಬೇರೆ ಬೇರೆ ಮಕ್ಕಳು ಹುಟ್ಟಬಹುದು ಅಲ್ಲಿ. ಅಂದ್ರೆ ಒಂದು ಗಂಡರಾಗಿರ್ಬೋದು ಹೆಣ್ಣಾಗಿರ್ಬೋದು, ಎರಡು ಬೇರೆ ಬೇರೆ ಲಿಂಗದ ಮಕ್ಕಳು ಅಲ್ಲಿ ಹುಟ್ಟುವಂತ ಚಾನ್ಸಸ್ಗಳು ಇರ್ತದವು ಎರಡು ಅಂಡಾಣುಗಳು ಫಲಿತಗೊಂಡಾಗ. ಆದ್ರೆ ಒಂದೇ ಅಂಡಾಣು ಫಲಿತಗೊಂಡು ಅದು ಕೋಶ ವಿಭಜನೆಯಲ್ಲಿ ತೊಡಗಿದಾಗ ಅದು ಎರಡು ಕೋಶಗಳಾಗಿ, ಅಂದ್ರೆ ಕೋಶ ವಿಭಜನೆ ಮತ್ತು ಕೋಶ ಕೂಡ್ಕೊಳ್ಳುವಂಥದ್ದು ಯುನೈಟ್ ಆಗುವಂಥದ್ದು ನಡೀತಾ ಇರ್ತಲ್ಲ. ಒಂದೇ ಅಂಡಾಣು ಕೋಶ ವಿಭಜನೆಯಾಗಿ ಅದು ಎರಡು ಆಗಿ ಪರಿವರ್ತನೆ, ಎರಡುಗಳು ಕೂಡದೆ ಹೋದ್ರೆ ಅಂದ್ರೆ ಎರಡು ಬೇರೆ ಬೇರೆ ಆದ್ರೆ ಅದು ಕೂಡ ಒಂದು ಅವಳಿ ಜವಳಿ ಮಕ್ಕಳಾಗುತ್ತೆ. ಆದ್ರೆ ಆತರ ಹುಟ್ಟಿದಾಗ ಎರಡು ಒಂದೇ ಲಿಂಗದ ಮಕ್ಕಳಾಗಿ ಹುಟ್ಟಿದವೆ, ಎರಡು ಹೆಣ್ಣು ಮಕ್ಕಳರ ಆಗ್ತಿದವು ಅಥವಾ ಎರಡು ಗಂಡು ಮಕ್ಕಳರ ಆಗ್ತಿರ್ತಿದವು. ಅಂದ್ರೆ ಜೀನ್ಸ್ಗಳನ್ನ ಈ ಕ್ರೋಮೋಸೋಮ್ಸ್ಗಳನ್ನ ಒಂದೇ ಅಂಡಾಣುವಿನಿಂದ ಫಲಿತಗೊಂಡಾಗ ಎರಡು ಕ್ರೋಮೋಸೋಮ್ಸ್ ಒಂದೇ ತರಹಂತ ಕ್ರೋಮೋಸೋಮ್ಸ್ಗಳನ್ನ ಹಂಚಿಕೆ ಮಾಡ್ಕೊಂಡ್ಬಿಡ್ತಿದ್ದಾವೆ. ಆದ್ರೆ ಎರಡು ಅಂಡಾಣುಗಳು ಫಲಿತಗೊಂಡು ಎರಡು ಬೇರೆ ಬೇರೆ ಮಕ್ಕಳಾದಾಗ ಅಲ್ಲಿ ಬೇರೆ ಬೇರೆ ಜೀನ್ಸ್ಗಳು ಅಲ್ಲಿ ಬಂದ್ಬಿಡ್ತವೆ. ಅಲ್ಲಿ ಅಂದ್ರೆ ವಂಶವಾಹಿನಿಗಳು ಬೇರೆ ಬೇರೆಯಾಗಿ ಬರ್ತಿದ್ದಾವು. ಇದು ಕ್ಲಿಯರ್ ಆಯ್ತಾ ಇದು? ಹಲೋ, ಅವಳಿ ಜವಳಿ ಮಕ್ಕಳು ಅಂದ್ರೆ ಅವಳಿ ಜವಳಿ ಮಕ್ಕಳು ಎರಡು ಕಾರಣಕ್ಕಾಗಿ ಹುಟ್ಕೊಳ್ತಾ ಇದ್ದಾವು. ಎರಡು ಅಂಡಾಣುಗಳು ರಿಲೀಸ್ ಆಗಿ ಎರಡು ಅಂಡಾಣುಗಳು ಫಲಿತಗೊಂಡಾಗ ಅಲ್ಲಿ ಎರಡು ಭಿನ್ನ ಭಿನ್ನ ಮಕ್ಕಳು ಅಲ್ಲಿ ಹುಟ್ಕೊಳ್ತಾ ಇದ್ದಾರೆ. ಏಕಕಾಲದಲ್ಲಿ ಎರಡು ಭಿನ್ನ ಭಿನ್ನ ಮಕ್ಕಳು, ಒಂದು ಗಂಡತ್ತ ಆಗತ್ತೆ ಒಂದು ಹೆಣ್ಣರಾಗತ್ತೆ. ಆದ್ರೆ ಅವುಗಳ ಜಿನ್ಸ್ ಇಂಡಿಪೆಂಡೆಂಟ್ ಆಗಿರ್ತಿದವು, ಅಂದ್ರೆ ವಂಶವಾಹಿನಿಗಳು ಸಪರೇಟ್ ಆಗಿರ್ತಿದವು. ಆದ್ರೆ ಒಂದೇ ಅಂಡಾಣು ಫಲಿತಗೊಂಡು ಅದು ವಿಭಜನೆಯಾಗಿ ಎರಡು ಭ್ರೂಣಗಳಾಗಿ ವಿಭಜನೆ ಹೊಂದಿದಾಗ ಅದು ಒಂದೇ ವಂಶವಾಹಿನಿಗಳು ಎರಡು ಮಗು ಶೇರ್ ಮಾಡ್ಕೊಳ್ತಾವೆ. ಅಂದ್ರೆ ಒಂದೇ ವಂಶವಾಹಿನಿ ಒಂದೇ ವಂಶವಾಹಿನಿ ಎರಡು ಮಕ್ಕಳು ಶೇರ್ ಮಾಡ್ಕೊಳ್ತಿದ್ದಾವೆ. ಆದ್ರೆ ಎರಡು ಅಂಡಾಣುಗಳು ಫಲಿತಗೊಂಡಾಗ ಬೇರೆ ಬೇರೆ ಅಂತ ವಂಶವಾಹಿನಿಗಳನ್ನ ಅವು ಹಂಚ್ಕೊಳ್ತಾ ಇದ್ದಾವೆ, ಸಪರೇಟ್ ಅಂತ ವಂಶವಾಹಿನಿಗಳು. ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತದ್ದು ನೇಚರ್ ವರ್ಸಸ್ ನರ್ಚರ್. So today we know that nature and nurture both help shape our behavior. The question for today's debate is this: which one has a greater influence on human behavior? ಸೊ ಮಾನವನ ವರ್ತನೆಯ ಮೇಲೆ ಈ ಅನುವಂಶೀಯತೆಯು ಪ್ರಭಾವ ಬೀರುತ್ತೆ ಮತ್ತು ಈ ಒಂದು ಪರಿಸರನೂ ಕೂಡ ಪ್ರಭಾವ ಬೀರುತ್ತೆ ಅನ್ನುವಂತ ಒಂದು ಅಂಶ ಕ್ಲಿಯರ್ ಆಯ್ತು. ಹಾಗಾದ್ರೆ ಈ ಎರಡರುಗಳಲ್ಲಿ ಯಾವುದು ಹೆಚ್ಚು ಪ್ರಭಾವ ಬೀರುತ್ತೆ ಅನ್ನುವಂತ ಒಂದು ಅಂಶವನ್ನ ಇವತ್ತು ನಾವು ಚರ್ಚೆ ಮಾಡಬೇಕಾಗಿದೆ. ತಿಳಿತಾ ಇದೆಯಲ್ಲ ಇದು? ಹಲೋ, ನಾ ಇವಾಗ ಚರ್ಚೆ ಮಾಡ್ತಾ ಇರುವಂತದ್ದು ಮಾನವನ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಅನುವಂಶೀಯತೆ ಪ್ರಭಾವ ಹೆಚ್ಚಿರುತ್ತೋ ಅಥವಾ ಪರಿಸರದ ಒಂದು ಪ್ರಭಾವ ಹೆಚ್ಚಿರುತ್ತೋ ಅನ್ನುವಂಥದ್ದು ಚರ್ಚೆ ಮಾಡ್ತಾ ಇದ್ದೇವೆ. ಇದಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಮನೋವಿಜ್ಞಾನಿಗಳು ಬೇರೆ ಬೇರೆ ಪಂಥವನ್ನ, ಅಂದ್ರೆ ಕೆಲವು ಮನೋವಿಜ್ಞಾನಿಗಳು ವಂಶವಾಹಿನಿಯನ್ನೇ ಗಮನದಲ್ಲಿಟ್ಕೊಂಡು ಅದರ ಪ್ರಭಾವ ಜಾಸ್ತಿ ಅನ್ನುವಂತ ಒಂದಿಷ್ಟು ಮನೋವಿಜ್ಞಾನಿಗಳು ಹೇಳಿದ್ದಾರೆ. ಕೆಲವು ಮನೋವಿಜ್ಞಾನಿಗಳು ಏನ್ ಹೇಳಿದ್ದಾರೆ, ಇಲ್ಲ ಪರಿಸರದ ಒಂದು ಪ್ರಭಾವ ಹೆಚ್ಚಿರುತ್ತೆ ಅನ್ನುವಂಥದ್ದು ಒಂದು ಮಾತನ್ನ ಅವ್ರು ಹೇಳಿದ್ದಾರೆ. ಅದರಲ್ಲಿ ಈ ವುಡ್ವರ್ತ್ ಅಂತ ನಾನು ಎಕ್ಸಾಂಪಲ್ ಕೊಡ್ತಿಲ್ಲ, ವುಡ್ವರ್ತ್ ಅವ್ರು ಏನ್ ಹೇಳ್ತಾ ಇದ್ರು, ಅವರು ಬೇಕಾದಂತ ವಂಶವಾಹಿನಿ ಇರ್ಲಿ ಅವ್ರದ್ದು, ಸೊ ಆ ಬೇಕಾದಂತ ವಂಶವಾಹಿನಿ ಇದ್ರು ನಾನು ಪರಿಸರದ ಒಂದು ಪ್ರಭಾವದಿಂದ ಅವ್ರಿಗೆ ಎಂತ ಬೇಕಾದಂತ ವ್ಯಕ್ತಿಯನ್ನ ಮಾಡಬಲ್ಲೆನ ಅಂತ ಹೇಳ್ತಾರೆ ಅವ್ರು. ಸೊ ಕೆಲವು ಸಾರಿ ಏನಾಗಿರುತ್ತೆ ಅಂತ, ತಂದೆ ತಾಯಿಗಳು ಬಹಳ ಶಾಣೆ ಇರ್ತಿದಾರ, ಅವ್ರು ತಂದೆ ತಾಯಿಗಳು ಬಹಳ ಜಾಣರು. ಅಂದ್ರೆ ಇಬ್ರು ತಂದೆ ತಾಯಿಗಳು ಸಾಫ್ಟ್ವೇರ್ ಇಂಜಿನಿಯರ್ಸ್.
ಸಾಫ್ಟ್ವೇರ್ ಇಂಜಿನಿಯರ್ಸ್ ಮಗನೂ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕಂತ ಏನಿಲ್ಲ ಅಲ್ಲಿ. ಜೀನ್ಸ್ ಫ್ಯಾಕ್ಟರ್ ಪ್ರಭಾವದಿಂದಾಗಿ ಅವನು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕೆ? ಅಥವಾ ಈಗೇನು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತ ಏನು ಇದಾರಲ್ಲ ಇವಾಗ, ಈ ಎಲ್ಲಾ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಅವರ ತಂದೆ ತಾಯಿಗಳು ಏನಾಗಿದ್ರು ಹಾಗಾದ್ರೆ? ಸೊ ಇವತ್ತು ನಾವು ನೋಡ್ತಾ ಇದ್ದೇವೆ, ಒಬ್ಬ ಮೀನುಗಾರನ ಮಗ ನಮ್ಮ ವಿಜ್ಞಾನಿ ಆದಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಮೀನುಗಾರ ಒಬ್ಬ ಮಗ, ಯಾರು ಏನ್ರಿ? ಅಬ್ದುಲ್ ಕಲಾಂ. ಮೀನುಗಾರರ ಮಗ, ಅವರು ಕೂಡ ಒಬ್ಬ ಮೀನುಗಾರ ಆಗ್ಬೇಕಾಗಿತ್ತಲ್ಲ, ವಂಶವಾಹಿನಿಗಳ ಒಂದು ಪ್ರಭಾವದಿಂದಾಗಿ. ಸೊ ಅವರು ಒಂದು ಬುದ್ಧಿಮಟ್ಟ, ಅಂದ್ರೆ ಅವರ ತಂದೆಯ ಬುದ್ಧಿಮಟ್ಟ ಅವರಿಗೆ ಬಂದಿರಬೇಕಾಗತ್ತೆ ವಂಶವಾಹಿನಿಯ ಫಲವಾಗಿ. ಆದ್ರೆ ಅವರು ಅವ್ರಿಗಿಂತ ತನ್ನ ತಂದೆಯನ್ನೇ ಮೀರಿ ಒಬ್ಬ ವಿಜ್ಞಾನಿ ಆದ್ರು. ಅಂದ್ರೆ ಬುದ್ಧಿಮಟ್ಟ ವಂಶವಾಹಿನಿಯಿಂದ ನಿರ್ಧಾರಿತವಾಗಿದ್ದೇ ಆದರೆ ಮೀನುಗಾರನ ಮಗ ಮೀನುಗಾರನೇ ಆಗ್ಬೇಕು, ರೈತನ ಮಗ ರೈತನೇ ಆಗ್ಬೇಕು, ಡಾಕ್ಟರ್ ಮಗ ಡಾಕ್ಟರ್ನೇ ಆಗ್ಬೇಕು, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ಬೇಕು. ಸೊ ಇಲ್ಲಿ ಬುದ್ಧಿವಾಹಿನಿಯ ಮೇಲೆ, ಬುದ್ಧಿ ವಿಕಾಸದ ಮೇಲೆ, ಬೌದ್ಧಿಕ ವಿಕಾಸದ ಮೇಲೆ ವಂಶವಾಹಿನಿಯ ಪ್ರಭಾವ ಇದ್ದಿದ್ದೇ ಆಯ್ತು ಅಂತಂದ್ರೆ. ಆದ್ರೆ ಅವರು ಆತರ ಆಗ್ಲಿಲ್ಲ. ಯಾಕೆ ಆಗಲಿಲ್ಲ? ಬಿಕಾಸ್ ಆಫ್ ದ ನರ್ಚರ್, ಪರಿಸರದ ಒಂದು ಪ್ರಭಾವದಿಂದಾಗಿ ಅವರು ಅದು ಆಗಲಾರದೆ ಬೇರೆ ಏನೋ ಆದ್ರು ಅವರು. ಸೊ ಇವನ್ ಒಬ್ಬ ವಿಜ್ಞಾನಿ ಮಗ ಒಬ್ಬ ಭಿಕ್ಷುಕನೂ ಆಗಬಹುದು ಅಲ್ಲಿ. ಅದಕ್ಕೆ ವುಡ್ವರ್ತ್ ಅವರು ಏನ್ ಹೇಳ್ತಾ ಇದ್ರೆ, ವುಡ್ವರ್ತ್ ಅವ್ರು ಏನ್ ಹೇಳ್ತಾ ಇದಾರೆ, ಅವರು ಜೆ ಬಿ ವ್ಯಾಟ್ಸನ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನನಗೆ ಬೇಕಾದಂತ ಮಗುವನ್ನ ತಂದ್ಕೊಡಿ, ಆ ಮಗುವನ್ನ ನೀವೇನು ಆಗ್ಬೇಕಂತ ಬಯಸಿದ್ರು ಅದನ್ನೇ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ರು ಅವರು. ಸೊ ಇದು ಡಿಬೇಟ್ ಹೀಗೆ ಮುಂದುವರಿಯುತ್ತೆ ಅದು. ಸೊ ನೇಚರ್ behavior is caused by innate characteristics, physiological, biological characteristics. So behavior is caused by innate characteristics, ಅಂದ್ರೆ ನಮ್ಮ ವರ್ತನೆಗಳು ವಂಶವಾಹಿನಿಗಳ ಒಂದು ಪ್ರಭಾವದಿಂದಾಗಿ ಇರುತ್ತವೆ ಅನ್ನುವಂಥದ್ದೊಂದು ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಬಿಹೇವಿಯರ್ಸ್. ಸೊ ಗುಕ್ಕುವಿಕೆ ಅಂತ ಹೇಳ್ತಾ ಇದ್ದೀನಿ ನೋಡ್ರಿ, ಗುಕ್ಕುದು. ಆ ಗುಕ್ಕುವಿಕೆ ಯಾವುದ್ರ ಮೂಲಕ ಬರುತ್ತೆ ಅಂತಂದ್ರೆ ಜೀನ್ಸ್ ಫ್ಯಾಕ್ಟರ್, ಅನುವಂಶೀಯತೆಯಿಂದ ಗುಕ್ಕು ಸ್ವಭಾವ ಬರುತ್ತೆ. ಸೊ ಬಿಹೇವಿಯರ್ ಈಸ್ ಕಾಸ್ಡ್ ಬೈ ಇನ್ನೇಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಫಿಸಿಯಾಲಜಿಕಲ್ ಆರ್ ಬಯೋಲಾಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಆಲ್ ಬಿಹೇವಿಯರ್ಸ್ ಆರ್ ಪ್ರೆಸೆಂಟ್ ಫ್ರಾಮ್ ಕಾನ್ಸೆಪ್ಷನ್. ಎಲ್ಲಾ ನಮ್ಮ ವರ್ತನೆಗಳು ನಮ್ಮ ಒಂದು ಪ್ರಸವ ಪೂರ್ವ ಅವಧಿಯಲ್ಲಿಯೇ ಈ ವರ್ತನೆಗಳಿಗೆ ಕಾರಣವಾಗುವಂತಹ ಜೀನ್ಸ್ಗಳು ಮೂಲವಾಗಿರುತ್ತವೆ. Genes provide the blueprint for all behaviors. Some present from birth, others are pre-programmed to emerge with age. ನಮ್ಮ ಎಲ್ಲಾ ವರ್ತನೆಗಳಿಗೆ ಬ್ಲೂ ಪ್ರಿಂಟ್ ಎಲ್ಲಿ ಇರುತ್ತೆ ಅಂತಂದ್ರೆ ಇನ್ ಅವರ್ ಜೀನ್ಸ್. ನಮ್ಮ ಮುಂದಿನ ಭವಿಷ್ಯದ ವರ್ತನೆಗಳನ್ನು ಕಾರಣವಾಗುವಂತದ್ದು ಯಾವುದು, ನಮ್ಮ ಮುಂದಿನ ವರ್ತನೆಗಳಿಗೆ ಕಾರಣ ಆಗುವಂತ ಒಂದು ಪ್ರಮುಖ ಅಂಶ ಅಂತಂದ್ರೆ ವಂಶವಾಹಿನಿಗಳು. ಹಲೋ. ಸೊ ಕೆಲವು ವರ್ತನೆಗಳು ಏನಾಗ್ತಿದಾವು, ಹುಟ್ಟಿನಿಂದ ಬಂದಿರ್ತಿದಾವೆ. ಕೆಲವು ವರ್ತನೆಗಳು ಬೆಳೀತಾ ಬೆಳೀತಾ ವಯಸ್ಸಿಗೆ ತಕ್ಕಂತ ವರ್ತನೆಗಳು ಬರಿತಾ ಹೋಗ್ತಾ ಇದಾವೆ. ಸೊ ಇಲ್ಲಿ ವರ್ತನೆಗಳಲ್ಲಿ ಇಲ್ಲಿ ಹೆಚ್ಚು ಪ್ರಭಾವ ಅನುವಂಶೀಯತೆ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. It is a developmental approach. Nature, the impact of the nature on human growth and development is more as we think here. So ಇಲ್ಲಿ ಪ್ರಕಾರ, ಈ ಒಂದು ಇದರ ಪ್ರಕಾರ ನಾವೇನ್ ಮಾಡ್ತಾ ಇದ್ದೀವಿ, ಮಾನವನ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಏನಾಗಿರುತ್ತೆ, ವರ್ತನೆಯ ಒಂದು ಪ್ರಭಾವದಿಂದಾಗಿ, ಏನು ಅನುವಂಶೀಯತೆ ಒಂದು ಪ್ರಭಾವದಿಂದಾಗಿ ಅವು ವರ್ತನೆಯಲ್ಲಿ ಬದಲಾವಣೆಗಳನ್ನ ಉಂಟು ಮಾಡುತ್ತವೆ ಅಂತ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ದೆನ್ nurture, behavior is determined by the environment, the things people teach, things they observe. Behavior is the result of interaction with the environment. ಆದ್ರೆ ಈ ಕೆಲವು ವರ್ತನವಾದಿಗಳು ಅಥವಾ ಪರಿಸರವನ್ನ ಮುಖ್ಯವಾಗಿಟ್ಕೊಂಡು ವಾದಿಸುವಂತವ್ರು ಏನ್ ಹೇಳ್ತಾ ಇದ್ದಾರೆ, ಪರಿಸರನೇ ಮುಖ್ಯ ಅನ್ನುವಂಥವ್ರು ಏನ್ ಹೇಳ್ತಾ ಇದ್ದಾರೆ, ವರ್ತನೆಗಳು ಹುಟ್ಟಿನಿಂದ ಬಂದಂಥದ್ದು ಅಲ್ಲ, ಅವು ಅನುವಂಶೀಯತೆಯಿಂದ ಬಂದಂತ ವರ್ತನೆಗಳಲ್ಲ. ಆದ್ರೆ ವರ್ತನೆಗಳು ಯಾವುದರ ಫಲ ಅಂತಂದ್ರೆ ಪರಿಸರದೊಂದಿಗಿನ ಒಂದು ಪ್ರತಿಕ್ರಿಯೆ,
ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಮೊತ್ತವೇ ವರ್ತನೆ ಅನ್ನುವಂಥ ಒಂದು ಮಾತನ್ನ ಈ ಪರಿಸರವಾದಿಗಳು ಹೇಳ್ತಾ ಇದ್ದಾರೆ, ಪರಿಸರ ಮನೋವಿಜ್ಞಾನಿಗಳು. Born an empty vessel waiting to be filled up by experience gained from environmental interaction. ಸೊ ಈ ಪರಿಸರವಾದಿಗಳ ಪ್ರಕಾರ, ಪರಿಸರಾತ್ಮಕ ಮನೋವಿಜ್ಞಾನಿಗಳ ಪ್ರಕಾರ ಮಗುವಿನ ಮನಸ್ಸು ಒಂದು ಖಾಲಿ ಕೊಡ ಇದ್ದಂತೆ, ಎಂಟಿ ವೆಸ್ಸಲ್. ಸೊ ಇಟ್ ವಿಲ್ ಬಿ it wants to be filled up by some experiences. The empty vessel, it is filled up by the experiences which are in the environment. ಪರಿಸರದಿಂದಾಗಿ ಆ ಒಂದು ಖಾಲಿ ಕೂಡ ತುಂಬ್ತಾ ಹೋಗುತ್ತೆ. ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಎಕ್ಸ್ಪೀರಿಯನ್ಸಸ್, ಅನುಭವಗಳ ಮೂಲಕ. ಅನುಭವಗಳು ಯಾವ್ದ್ರ ಮೂಲಕ ಉಂಟಾಗ್ತಾ ಇದಾವು? ಪರಿಸರದೊಂದಿಗೆ ಪ್ರತಿಕ್ರಿಯಿಸಿದಾಗ ನಮಗೆ ಅನುಭವಗಳು ಉಂಟಾಗ್ತಾ ಇದಾವು. ಆ ಅನುಭವಗಳನ್ನೇ ತುಂಬ್ತಾ ಹೋಗುತ್ತೆ ಆ ಮಗು. ಸೊ ಈ ಪರಿಸರವಾದಿ ಮನೋವಿಜ್ಞಾನಿಗಳ ಪ್ರಕಾರ ಮಗುವಿನ ಮನಸ್ಸು ಖಾಲಿ ಕೊಡ, ಹುಟ್ಟಿದಾಗ ಆ ಮಗು ಖಾಲಿ ಪಾತ್ರೆಯಂತೆ ಅಂತ ಹೇಳ್ತಾ ಇದ್ರು. ಕ್ಯಾನ್ ಬಿಕಮ್ ಎನಿಥಿಂಗ್ ಪ್ರೊವೈಡೆಡ್ ದಿ ಎನ್ವಿರಾನ್ಮೆಂಟ್ ಈಸ್ ಅ ರೈಟ್. ಪರಿಸರ ಸೂಕ್ತವಾಗಿತ್ತು ಅಂತಂದ್ರೆ ಅವ್ರು ಏನ್ ಬೇಕಾದಾಗಬಹುದು. ಬಿಹೇವಿಯರಿಸ್ಟ್ ಥಿಯರೀಸ್ ಆರ್ ಅ ನರ್ಚರ್ ಥಿಯರೀಸ್. ಸೊ ಬಿಹೇವಿಯರಿಸ್ಟ್ ಬಿಹೇವಿಯರಿಸ್ಟ್ ಥಿಯರಿ ಏನ್ ಮಾಡುತ್ತೆ ಅಂತಂದ್ರೆ ಪರಿಸರ ಸಿದ್ಧಾಂತವನ್ನೇ ಅವರು ಮಂಡಿಸ್ತಾ ಇದ್ದಾರೆ. ನೇಚರ್ ವರ್ಸಸ್ ನರ್ಚರ್, ಡಿಗ್ರಿ ಟು ವಿಚ್ ಹ್ಯೂಮನ್ ಬಿಹೇವಿಯರ್ ಈಸ್ ಡಿಟರ್ಮೈನ್ಡ್ ಬೈ ಜೆನೆಟಿಕ್ಸ್ ಆರ್ ಬಯಾಲಜಿ ಆರ್ ಲರ್ನ್ಡ್ ಥ್ರೂ ಇಂಟರಾಕ್ಟಿಂಗ್ ವಿತ್ ದ ಎನ್ವಿರಾನ್ಮೆಂಟ್. ಸೊ ಇಲ್ಲಿ ಡಿಬೇಟು ಇರುವಂತದ್ದು. ಅಟ್ ವಾಟ್ ಲೆವೆಲ್ these heredity and environment influence the human behavior, at what degree? ಎಷ್ಟರ ಮಟ್ಟಿಗೆ ಪರಿಸರ ಮತ್ತು ಅನುವಂಶೀಯತೆ ಪ್ರಭಾವ ಬೀರಬಲ್ಲದು ಎಂಬ ಚರ್ಚೆ. ಸೊ ಇನಿಷಿಯಲ್ ಯೂಸ್ ಆಫ್ ದ ನೇಚರ್ ವರ್ಸಸ್ ನರ್ಚರ್ ಥಿಯರಿ ವಾಸ್ ಕ್ರೆಡಿಟೆಡ್ ಟು ಸೈಕಾಲಜಿಸ್ಟ್ ಸರ್ ಫ್ರಾನ್ಸಿಸ್ ಗಾಲ್ಟನ್. ಸೊ ಮೊಟ್ಟ ಮೊದಲು ಈ ಒಂದು ವಿಚಾರವನ್ನು ಹುಟ್ಟಿ ಹಾಕಿದಂಥವ್ರು ಯಾರು ಅಂತಂತಂದ್ರೆ, ಪರಿಸರದ ಒಂದು ಪ್ರಭಾವ ಹೆಚ್ಚಿರುತ್ತದೆಯೋ ಅಥವಾ ಅನುವಂಶೀಯತೆಯ ಒಂದು ಪ್ರಭಾವ ಹೆಚ್ಚಿರುತ್ತದೆಯೋ ಮಾನವನ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ, ಇಂಥ ಒಂದು ಚರ್ಚೆಯನ್ನ ಮೊಟ್ಟ ಮೊದಲು ಹುಟ್ಟಿ ಹಾಕಿದಂಥವ್ರು ಫ್ರಾನ್ಸಿಸ್ ಗಾಲ್ಟನ್ ಅಂತ ಹೇಳಿ. ಸೊ ಫ್ರಾನ್ಸಿಸ್ ಗಾಲ್ಟನ್ ಅವರು 20ನೇ ಶತಮಾನದಲ್ಲಿ ಈ ಒಂದು ಅಂಶವನ್ನ ಇವರು ಮೊಟ್ಟ ಮೊದಲ ಬಾರಿಗೆ ಚರ್ಚೆಗೆ ತಗೊಂಡು ಬಂದರು. ಮನುಷ್ಯನ ವಿಕಾಸದ ಮೇಲೆ ಪರಿಸರದ ಪ್ರಭಾವ ಹೆಚ್ಚು ಅಥವಾ ಅನುವಂಶೀಯತೆಯ ಪ್ರಭಾವ ಹೆಚ್ಚು ಅನ್ನುವಂಥದ್ದು. ಸೊ ಈ ಒಂದು ಚರ್ಚೆ ಆರಂಭ ಆದ ನಂತರ ಅನೇಕ ಮನೋವಿಜ್ಞಾನಿಗಳು ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಕೆಲವು ಸಿದ್ಧಾಂತಗಳನ್ನ ಪ್ರತಿಪಾದನೆ ಮಾಡಿದರು. ಅವುಗಳನ್ನ ಇವಾಗ ನೋಡ್ತಾ ಹೋಗೋಣ. ತಿಳಿತಾ ಇದೆನಾ ಇದು? ಎಲ್ಲರೂ ಇದ್ದೀರಲ್ಲ? ಸ್ಟಾರ್ಟ್ ಮಾಡಿ ನಿದ್ದೆ ಮಾಡ್ತಾ ಇದ್ರು. ಪರಿಸರದ ಒಂದು ಪ್ರಭಾವದಿಂದಾಗಿ ನಿದ್ದೆ ಬಂದು ಬಿಡುತ್ತು ಅಂತ ಹೇಳಿ ನೀವು ಹೆರಿಡಿಟಿಯಿಂದ ಕೇಳ್ತಾ ಇದ್ದೀರೋ ಅಥವಾ ಪರಿಸರದಿಂದ ಕೇಳ್ತಾ ಇದ್ದೀರೋ? ಸೊ ಓಕೆ, ಕೊನೆಗೆ ನೋಡೋಣ. So this was the first, it was brought into debate, to discuss by Sir Francis Galton. So among them some more psychologists have given their contribution. So they have given their ideas, their opinions. Hippocrates described human behaviors as being biological, the result of 4 different body fluids types called humors. So humors, blood, yellow bile, black bile, phlegm. So ಮನುಷ್ಯನ ಈ ವರ್ತನೆಗಳ ಮೇಲೆ ಹೆಚ್ಚು ಪ್ರಭಾವ ಬೀರುವಂತದ್ದು ಆತನ ಅನುವಂಶೀಯತೆ ಅಲ್ಲ, ಅಂದ್ರೆ ಅನುವಂಶೀಯತೆಗೆ ಸಂಬಂಧಿಸಿದಂತೆ ಜೈವಿಕ ಅಂಶಗಳು ಕಾರಣವಾಗುತ್ತವೆ. ಹಾಗಾದ್ರೆ ಯಾವ ಜೈವಿಕ ಅಂಶಗಳು? ಸೊ ಬ್ಲಡ್, ಯೆಲ್ಲೋ ಬೈಲು, ಹಳದಿ ಪಿತ್ತ, ಕರಿ ಪಿತ್ತ ಅಂತ ಕರಿತಿದ್ವಲ್ಲ ಪಿತ್ತ. ಫ್ಲೇಮ್ ಅಂತಂತಂದ್ರೆ ಫ್ಲೆಗ್ಮ್ ಅಂತಂತಂದ್ರೆ ಇದೇನದು ಕಫ.
ಸೊ ಇವುಗಳು ಫ್ಲೆಮ್ ಅಂದ್ರೆ ಫ್ಲೆಮ್, ಆ ಫ್ಲೆಮ್, ಬ್ಲಡ್, ಎಲೋ ಬಯಲು, ಬ್ಲ್ಯಾಕ್ ಬಯಲು, ಇವು ಮನುಷ್ಯನೊಳಗೆ ಇರತಕ್ಕಂಥ ಕೆಮಿಕಲ್ಸ್ಗಳು, ಇವೆಲ್ಲ ಕೆಮಿಕಲ್ಸ್ಗಳು. ಸೊ ಅಂದ್ರೆ ಬಾಡಿ ಫ್ಲೂಯಿಡ್ಸ್ ಅಂತ ಕರಿತೀವಿ, ಬಾಡಿ ಫ್ಲೂಯಿಡ್ಸ್ಗಳು. ಸೊ ಈ ಬಯೋಲಾಜಿಕಲ್ ರಿಯಾಕ್ಷನ್ಸ್ಲಿಂದಾಗಿ, ಬಾಡಿ ಬಯೋಲಾಜಿಕಲ್ ರಿಯಾಕ್ಷನ್ಸ್ಲಿಂದಾಗಿ ಇವುಗಳು ಹುಟ್ಕೊಳ್ತವೆ ಬಾಡಿಯಲ್ಲಿ. ಇವುಗಳು ದೇ ವಿಲ್ ದ ರೀಸನ್ಸ್ ಫಾರ್ ದ ಬಿಹೇವಿಯರ್ಸ್ ಅಂತ ಹೇಳ್ತಾ ಇದ್ರು ಅವರು. ಯಾರು? ಹಿಪೋಕ್ರಾಟಸ್. ಸೊ ಹಿಪೋಕ್ರಾಟಸ್ ಅವ್ರ ಪ್ರಕಾರ ಈ ರಕ್ತ, ಹಳದಿ ಪಿತ್ತ, ಕರೆ ಪಿತ್ತ ಮತ್ತು ಕಫ ಇವುಗಳು ನಮ್ಮ ವ್ಯಕ್ತಿತ್ವವನ್ನು ನಿರೂಪಿಸುತ್ತವೆ. ಎಂಥ ವ್ಯಕ್ತಿತ್ವ ಅನ್ನುವಂಥದ್ದನ್ನ ಅವು ಹೇಳುತ್ತವೆ ಅನ್ನುವಂಥ ಮಾತನ್ನ ಇವ್ರು ಹೇಳ್ತಾ ಇದ್ದಾರೆ. ಸೊ ಹಲೋ, ಕ್ವಶನ್ಸ್ ಇದೆನಾ? ಯಾರೋ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ ನೋಡಿ. ಸೊ ಇವುಗಳು ಒಂದೊಂದು ಸಂದರ್ಭದಲ್ಲಿ ಇವುಗಳು ಉಂಟಾಗ್ತಾ ಇರ್ತಿದಾವೆ ಇವು. ಸೊ ಪಿತ್ತ ಅಂತಂದ್ರೆ ಗೊತ್ತಾಗತ್ತಲ್ಲ ನಿಮ್ಗೆ? ಅತಿ ಹೆಚ್ಚು ಹುಳಿ ಪದಾರ್ಥವನ್ನ ತಿಂದಾಗ ಡೇಗ್ ಬರುತ್ತಲ್ಲ, ಅದು ಹಳದಿ ಟೈಪು, ನಾವು ವಾಂತಿ ಮಾಡ್ಕೊಂಡಾಗ ಬರುತ್ತಲ್ಲ, ಅದು ಹಳದಿ ಪಿತ್ತ. ಅದು ಅಂದ್ರೆ ಅದೊಂದು ಬ್ಲ್ಯಾಕ್ ಬೈಲ್ ಅಂತ ಕೂಡ ಇರ್ತದೆ, ಅದು ಪಿತ್ತ. ಅದು ಕೆಮ್ಮು ಉಂಟಾದಾಗ ಕಫ ಉಂಟಾಗುವಂಥದ್ದು, ಇವುಗಳು ಡಿಸೈಡಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳಿ ಹಿಪೋಕ್ರಾಟಸ್ ಹೇಳ್ತಾ ಇದ್ರು, ಅಂದ್ರೆ ಬಿಹೇವಿಯರ್ಸ್ ಮೇಲೆ. Then later philosophers thought that people are born as a blank slates, that is a tabula rasa, and that eventual individual difference develop solely due to the result of environmental influences. Some philosophers, ಕೆಲವು ತತ್ವಜ್ಞಾನಿಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮನುಷ್ಯ ಹುಟ್ಟಿದಾಗ ಹಿ ಜಸ್ಟ್ ಲೈಕ್ ಬ್ಲಾಂಕ್ ಸ್ಲೇಟ್ಸ್, ಖಾಲಿ ಒಂದು ಕಪ್ಪು ಹಲಿಗೆ ಇದ್ದಂಗೆ. ಅದು ಅಂದ್ರೆ ಸ್ವಚ್ಛವಾದಂತಹ ಒಂದು ಕಪ್ಪು ಹಲಿಗೆ. ಟಬುಲ ರಸ ಮೀನ್ಸ್ ಏನೂ ಇಲ್ಲ, ಖಾಲಿ ಎಂಟಿ ಸ್ಲೇಟ್ ಅಂತ ಅರ್ಥದ. ಎಂಟಿ ಸ್ಲೇಟ್, ಸ್ಲೇಟ್, ನಥಿಂಗ್ ಈಸ್ ರಿಟರ್ನ್ ಆನ್ ದಟ್ ಸ್ಲೇಟ್. ಅಂದ್ರೆ ವರ್ಗಕೋಣೆಯೊಳಗೆ ಕ್ಲಾಸ್ ಸ್ಟಾರ್ಟ್ ಆಗೋಕೆ ಮುಂಚೆ ಬ್ಲ್ಯಾಕ್ ಬೋರ್ಡ್ ಹೆಂಗಿರುತ್ತಲ್ಲ, ಸ್ವಚ್ಛ ಇರುತ್ತಲ್ಲ, ಆ ಥರ. ಸೊ ಮನುಷ್ಯ ಹುಟ್ಟಿದಾಗ ಅದು ಬರೀ ಹಲಿಗೆ ಇದ್ದ ಹಾಗೆ, ಏನು ಬರೆದಿರುವುದಿಲ್ಲ. ಆದ್ರೆ ಆ ಪರಿಸರದ ಪ್ರಭಾವದಿಂದಾಗಿ ಆ ಕರಿ ಹಲಿಗೆ ಎಂಬ, ಅಂದ್ರೆ ಕರಿ ಹಲಿಗೆ ಅಂತಂದ್ರೆ ಇನ್ ದ ಸೆನ್ಸ್ ದ ಮೈಂಡ್ ಆಫ್ ದ ಆರ್ ದ ಬ್ರೇನ್ ಆಫ್ ದ ಚೈಲ್ಡ್ ಈಸ್ ಲೈಕ್ ಜಸ್ಟ್ ಲೈಕ್ ಅ ಬ್ಲಾಂಕ್ ಸ್ಲೇಟ್ ಡ್ಯೂ ಟು ದ ಎನ್ವಿರಾನ್ಮೆಂಟಲ್ ಇಂಟ್ರಾಕ್ಷನ್. ಸೊ ಎವ್ರಿಥಿಂಗ್ ವಿಲ್ ಬಿ ಗೋಸ್ ಆನ್ ರಿಟರ್ನ್ ಆನ್ ದಿ ಚೈಲ್ಡ್ಸ್ ಬ್ರೈನ್. ಸೊ ಪರಿಸರದ ಒಂದು ಪ್ರಭಾವ, ಪರಿಸರದೊಂದಿಗಿನ ಪ್ರತಿಕ್ರಿಯೆಯಿಂದಾಗಿ ಕೆಲವು ಅನುಭವಗಳ ಮೂಲಕ ಅದ ತುಂಬ್ಕೋತಾ ಹೋಗ್ತಾ ಇದ್ದಾನೆ ಅವನು ಅಂತ ಹೇಳ್ತಾ ಇದ್ರು. Then a 20th century psychologist John Watson shared a similar perspective. Events that take place during early childhood have more influence on what kind of adults we become compared to the effect of our genes. So ಜಾನ್ ವ್ಯಾಟ್ಸನ್ ಅವರು ಏನ್ ಹೇಳ್ತಾರೆ, 20ನೇ ಶತಮಾನದಲ್ಲಿ ಸಿಮಿಲರ್ ಇವೆಂಟ್ಸ್ early childhood more influence on what kind of adults we become is compared to the effects of our genes. So what kind of a person we are going to become in the future life, that will be decided by the genes ಅನ್ನುವಂಥ ಒಂದು ಮಾತನ್ನ ಈ early 20th centuryಯಲ್ಲಿ ಜಾನ್ ವ್ಯಾಟ್ಸನ್ ಅವರು ಹೇಳ್ತಾ ಇದ್ರು. ಸೊ ಇಲ್ಲಿ ಎರಡು ಪಂಥಗಳು ಹುಟ್ಕೊಂಡ್ವಿ. ಇಲ್ಲಿ ಒಂದು ಪರಿಸರವನ್ನ ಮುಖ್ಯವಾಗಿಟ್ಕೊಂಡು ಕೆಲವು ಮನೋವಿಜ್ಞಾನಿಗಳು ಅದ್ರ ಪ್ರಭಾವ ಹೆಚ್ಚಿರುತ್ತೆ ಅನ್ನುವಂಥದ್ದು ಒಂದು ಮಾತು ಹೇಳಿದ್ರು. ದೆನ್ ವಂಶವಾಹಿನಿಗಳ ಅನುವಂಶೀಯತೆ ಒಂದು ಪ್ರಭಾವ ಹೆಚ್ಚಿರುತ್ತೆ ಅನ್ನುವಂಥ ಒಂದು ಮಾತನ್ನ ಪ್ರತಿಪಾದಿಸಿ, ಅಂದ್ರೆ ಅನುವಂಶೀಯತೆಯನ್ನ ಪ್ರತಿಪಾದಿಸುವಂತ ಮನೋವಿಜ್ಞಾನಿಗಳು, ಪರಿಸರವನ್ನ ಪ್ರತಿಪಾದಿಸುವಂತ ಮತ್ತೊಬ್ಬ ಮನೋವಿಜ್ಞಾನಿಗಳು ಯಾರ್ಯಾರು ಯಾವ್ದಾವ್ದನ್ನ ಪ್ರತಿಪಾದಿಸಿದ್ರು ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಹೋಗೋಣ. ಸಪೋರ್ಟ್ ಫಾರ್ ದ ನರ್ಚರ್. ಸೊ ದ ಸೈಕಾಲಜಿಸ್ಟ್ ಹೂ ಸಪೋರ್ಟ್ಸ್ ಫಾರ್ ದ ನರ್ಚರ್ ಇನ್ಫ್ಲೂಯೆನ್ಸ್, ಅಂದ್ರೆ ನೇಚರ್ ಇನ್ಫ್ಲೂಯೆನ್ಸ್ ಅಂದ್ರೆ ಜಿನ್ಸ್ ಫ್ಯಾಕ್ಟರ್. ಮಾನವನ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಅನುವಂಶೀಯತೆಯೇ ಪ್ರಭಾವ ಹೆಚ್ಚು ಎನ್ನುವಂತ ಒಂದು ವಾದವನ್ನ ಮುಂದಿಟ್ಟು ಅದನ್ನೇ ಪ್ರತಿಪಾದಿಸಿದಂಥವ್ರು ಯಾರು ಅಂತಂದ್ರೆ ಜೀನ್ ಫಿಯಾಜೆ. ಸೊ ಜೀನ್ ಫಿಯಾಜೆ ಅವ್ರು ಏನ್ ಹೇಳಿದ್ರು, ಚಿಲ್ಡ್ರನ್ಸ್ ಥಾಟ್ ಪ್ರೊಸೆಸಸ್ ಚೇಂಜ್ ಅಟ್ ಡಿಟರ್ಮೈನ್ಡ್ ಏಜ್ ರಿಲೇಟೆಡ್ ಸ್ಟೇಜಸ್. ಸೊ ಇವರು
ಒಂದು ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಅನುವಂಶೀಯತೆ ಒಂದು ಪ್ರಭಾವ ಹೆಚ್ಚು ಅನ್ನುವಂಥ ಮಾತನ್ನ ಜೀನ್ ಫಿಯಾಜಿ ಅವರು ಹೇಳ್ತಾ ಇದ್ದಾರೆ. ಸೊ ನಮ್ಮೆಲ್ಲಾ ವಿಚಾರಗಳು ನಮ್ಮ ಒಂದು ಈ ಒಂದು ವಂಶವಾಹಿನಿಗಳ ಫಲವಾಗಿ ಇರುತ್ತವೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ರು. ದೆನ್ ಫ್ರಾಡ್ ಸಿಗ್ಮಂಡ್ ಫ್ರಾಡ್ ಅವರು ಕೂಡ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅನುವಂಶೀಯತೆ ಹೆಚ್ಚು ಪ್ರಭಾವ ಬೀರುತ್ತೆ ಒಂದು ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ ಅವರು. ಸೊ ಸಿಗ್ಮಂಡ್ ಫ್ರಾಡ್, ಜೀನ್ ಫಿಯಾಜೆ ಅವರು ಅನುವಂಶೀಯತೆ ಒಂದು ಪ್ರಭಾವ ಇರುವಂತದ್ದನ್ನ ಇವರು ಹೇಳ್ತಾ ಇದ್ರೆ. ದೆನ್ ಲ್ಯಾಂಗ್ವೇಜ್ ಅಕ್ವಿಸಿಷನ್, ಚಾಮ್ಸ್ಕಿ ಅವರು ಕೂಡ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅನುವಂಶೀಯತೆಯ ಒಂದು ಪ್ರಭಾವ. ಸೊ ಈಸ್ ದ ವೆರಿ ಫೇಮಸ್ ಲಿಂಗ್ವಿಸ್ಟ್ ಚಾಮ್ಸ್ಕಿ. ಸೊ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಈಸ್ ಡ್ಯೂ ಟು ದ ಜೀನ್ಸ್ ಫ್ಯಾಕ್ಟರ್ ಅಥವಾ language learning or language development in the child, it is only because of the genes, it is only because of the heredity ಅಂತ ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ ಚಾಮ್ಸ್ಕಿ ಅವರು. ಸೊ children are predisposed to make sounds and understand grammar according to Chomsky. According to him, every child is born with some capacities of the ಸ್ಪೀಕಿಂಗ್. ಸೊ ಇವ್ರ ಪ್ರಕಾರ ಪ್ರತಿಯೊಂದು ಮಗು ಹುಟ್ಟಿನಿಂದಲೇ ಕೆಲವೊಂದಿಷ್ಟು ಈ ಸಾಮರ್ಥ್ಯಗಳನ್ನ ಪಡ್ಕೊಂಡು ಬಂದಿರುತ್ತೆ. ಲ್ಯಾಂಗ್ವೇಜ್ ಈಸ್ ಆಲ್ಸೋ ಎ ಕೆಪಾಬಿಲಿಟೀಸ್, ಲ್ಯಾಂಗ್ವೇಜ್ ಈಸ್ ಆಲ್ಸೋ ಇನ್ನೇಟ್ ಎಬಿಲಿಟಿ ಅಂತ ಹೇಳ್ತಾ ಇದ್ರು ಚಾಮ್ಸ್ಕಿ ಅವರು. ಅಂದ್ರೆ ಅನುವಂಶೀಯತೆಯ ಒಂದು ಪ್ರಭಾವದಿಂದಾಗಿ ನಾವು ಭಾಷೆಯನ್ನು ಕಲಿಯುತ್ತೇವೆ ಎಂಬ ಮಾತನ್ನ ಇವರು ಮುಂದಿಡ್ತಾ ಇದ್ದಾರೆ. ಅಂದ್ರೆ ಭಾಷಾ ಕಲಿಕೆಯಲ್ಲಿ ಅನುವಂಶೀಯತೆಯ ಒಂದು ಪ್ರಭಾವ ಇರುವಂತದ್ದನ್ನ ಮಾತನ್ನ ಚಾಮ್ಸ್ಕಿ ಅವರು ಹೇಳ್ತಾ ಇದ್ದಾರೆ. ಆನಂತರ ಜೆನೆಟಿಕ್ ಬೇಸಿಸ್ ಆಫ್ ಸ್ಕ್ರಿಜೋಫ್ರೇನಿಯಾ ಅನ್ನುವಂಥದ್ದು ಒಂದು ಮರೆವಿನ ಲಕ್ಷಣ, ಅದು ಒಂದು ಅಂದ್ರೆ ರೋಗ, ಅದು ಸ್ಕ್ರಿಜೋಫ್ರೇನಿಯಾ ಅನ್ನುವಂಥ ಒಂದು ರೋಗ. ಸೊ ಈ ಸ್ಕ್ರಿಜೋಫ್ರೇನಿಯಾ ಒಂದು ರೋಗಕ್ಕೆ ಕಾರಣ ಅಂತಂದ್ರೆ ಜೆನೆಟಿಕ್ಸ್, ಅನುವಂಶೀಯತೆ ಒಂದು ಪ್ರಭಾವದಿಂದಾಗಿ ಒಂದು ಮಗು ಈ ಸ್ಕ್ರಿಜೋಫ್ರೇನಿಯಾ ಎಂಬ ರೋಗವನ್ನ ಅದು ಅನುಭವಿಸುತ್ತೆ. So adoption studies compared biological parents and siblings and adoptive parents and siblings increased incidence in adopted children with the schizophrenic biological parent. So ಈ ಒಂದು ಅನೇಕ ಸಂಶೋಧನೆಗಳನ್ನ ಇವ್ರು ಮಾಡ್ಕೊಂಡಿರೋರು. ಅನೇಕ ಸಂಶೋಧನೆಗಳು ಹೇಗ್ ಮಾಡಿದ್ರು ಅಂತಂದ್ರೆ ಒಂದು ಅಡಾಪ್ಟೆಡ್ ಚೈಲ್ಡ್ ಅನ್ನ ತಗೊಂಡ್ಬಿಟ್ಟು, ಆ ಅಡಾಪ್ಟೆಡ್ ಚೈಲ್ಡ್ ಅಂತಂದ್ರೆ ಬಯೋಲಾಜಿಕಲ್ ಪೇರೆಂಟ್ಸ್ ಆರ್ ಬೇರೆ ಇರ್ತಿದ್ದಾರೆ, ದೆನ್ ಗ್ರೀವಿಂಗ್ ಅಪ್ ಚಿಲ್ಡ್ರನ್ ಅವ್ರು ಬೇರೆ ಇರ್ತಿದ್ದಾರೆ. ಅಂದ್ರೆ ಹುಟ್ಟಿಸಿದ ಮಕ್ಕಳು ಅಂದ್ರೆ ಹುಟ್ಟಿಸಿದಂತ ತಂದೆ ತಾಯಿಗಳು ಬೇರೆ, ಬೆಳೆಸುವಂತ ತಂದೆ ತಾಯಿಗಳು ಬೇರೆ. ಸೊ ಅಂತ ಮಕ್ಕಳಲ್ಲಿಯೂ ಕೂಡ ಏನ್ರಿ ದತ್ತುக்கு ತೆಗೆದುಕೊಳ್ಳುವಂಥದ್ದು, ದತ್ತು ತೆಗೆದುಕೊಂಡಂತ ಮಕ್ಕಳು ಆ ದತ್ತು ತೆಗೆದುಕೊಂಡಂತ ಮಕ್ಕಳಲ್ಲಿ ಕೂಡ ಸ್ಕ್ರಿಜೋಫ್ರೆನಿಯಾ ರೋಗ ಇರುವಂತದನ್ನ ಅವ್ರು ನೋಡಿದ್ರು ಅವರು. ಅದು ಪರಿಸರದ ಒಂದು ಪ್ರಭಾವದಿಂದಾಗಿ ಸ್ಕ್ರಿಜೋಫ್ರೆನಿಯಾ ಅನ್ನುವಂಥ ರೋಗ ಇದೆಯಲ್ಲ, ಇದೇನು ಸಿಜೋಫ್ರೆನಿಯಾ ಅಲ್ಲ, ಇದು ಸ್ಕ್ರಿಜೋಫ್ರೆನಿಯಾ ಈ ರೋಗ ಇದು ಸ್ಕಿಜೋಫ್ರೆನಿಯಾ ಅಂದ್ರೆ ಮರೆವಿನ ರೋಗ. ಇದು ಮರೆವಿನ ರೋಗ. ಈ ಸ್ಕಿಜೋಫ್ರೆನಿಯಾ ರೋಗ ಇದು ಆ ದತ್ತು ತೆಗೆದುಕೊಂಡಂತ ಮಗುವಿಗೆ ಬರಬಾರ್ದಲ್ಲ, ಇದು ಆ ಮಗುವಿಗೆ ಬಂದಿದೆ ಅಂತಂದ್ರೆ ಇಟ್ ಈಸ್ ಡ್ಯೂ ಟು ದ ಬಯೋಲಾಜಿಕಲ್ ಪೇರೆಂಟ್ಸ್. ಈ ಒಂದು ಜೈವಿಕ ತಂದೆ ತಾಯಿಗಳಿಂದಾಗಿ ಆ ಮಗುವಿಗೆ ಆ ರೋಗ ಬಂದಿತ್ತು. ಸೊ ಇದು ಅನುವಂಶೀಯತೆ ಒಂದು ಪ್ರಭಾವ ಇರುವಂತದನ್ನ ಅವರು ಹೇಳ್ತಾ ಇದ್ದಾರೆ. ಅವರು ಸ್ಟಡೀಸ್, ದೇ ಹ್ಯಾವ್ ಡನ್ ದ ಸಮ್ ಸ್ಟಡೀಸ್ ಆನ್ ದ ಟ್ವಿನ್ಸ್. ದೆನ್ ಸಪೋರ್ಟ್ ಫಾರ್ ನರ್ಚರ್. ಸೊ ಪರಿಸರವನ್ನ ಪ್ರತಿಪಾದಿಸುವಂತ ಮನೋವಿಜ್ಞಾನಿಗಳು. ಸೊ ಲಿಟಲ್ ಅಲ್ಬರ್ಟ್, ಕ್ಲಾಸಿಕಲ್ ಕಂಡೀಷನಿಂಗ್ ಫಾರ್ ಫಿಯರ್ ಫೋಬಿಯಾ acquisition provides evidence that the environment can be manipulated to create a phobic responses and behavioral changes. ಸೊ ಲಿಟಲ್ ಅಲ್ಬರ್ಟ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಪರಿಸರದ ಒಂದು ಪ್ರಭಾವದಿಂದಾಗಿ ಅನುವಂಶೀಯತೆಯಿಂದ ಬಂದಂತಹ ಕೆಲವು ವರ್ತನೆಗಳು ಕಡಿಮೆ ಆಗ್ತಿದಾವು ಅನ್ನುವಂಥದ್ದನ್ನ ಅವ್ರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ವರ್ತನೆ ಮೇಲೆ ಅನುವಂಶೀಯತೆ ಪ್ರಭಾವಕ್ಕಿಂತ ಪರಿಸರದ ಪ್ರಭಾವ ಹೆಚ್ಚಿರುವಂತದನ್ನ ಅವ್ರು ನೋಡ್ತಾ ಇದ್ದಾರೆ. ಸೊ ಸಮ್ ಫೋಬಿಯಾಸ್, ಕೆಲವು ಭಯಗಳು ಇರುವೆ. ಕೆಲವರಿಗೆ ನೀರ್ ಕಂಡ್ರೆ ಭಯ ಇರುತ್ತೆ, ಕೆಲವರಿಗೆ ಬೆಂಕಿ ಕಂಡ್ರೆ ಭಯ ಇರುತ್ತೆ, ಕೆಲವು ಜನಕ್ಕೆ ಎತ್ತರದಿಂದ ನೋಡಿದಾಗ ಅದು ಭಯ ಇರುತ್ತೆ.
ಹ ಹೌದಾ ಇಲ್ಲ, ಇದು ಭಯ ಅಂತ ಕರಿತಾ ಇದ್ದೀವಿ, ಹೌದಿಲ್ರಿ? ಇದು ಭಯ. Yes, sir. ಸೊ ಕೆಲವು ಈ ಭಯಗಳು ಅನುವಂಶೀಯತೆಯಿಂದ ಬಂದಿರ್ತಿದಾವೆ. ಅನುವಂಶೀಯತೆ ಅಂದ್ರೆ ಆ ಅಪ್ಪನಿಗೆ ಎತ್ತರ ಪ್ರದೇಶವನ್ನು ಕಂಡ್ರೆ ಭಯ ಇರುತ್ತೆ, ಅದು ಮಗನಿಗೂ ಕೂಡ ಬಂದ್ಬಿಟ್ಟಿರುತ್ತೆ ಅದು. ಸೊ ಬೆಂಕಿ ಕಂಡ್ರೆ ಮನೆ, ಹಾವು ಕಂಡ್ರೆ ಭಯ. ಮನೆಯೊಳಗೆ ಎಲ್ಲಾರು ತಂದೆ ತಾಯಿಗಳು ಹಾವು ಕಂಡ್ರೆ ಭಯ ಪಡ್ತಾ ಇರ್ತಿದ್ದಾರೆ, ಆ ಮಗುನ್ ಕೂಡ ಹಾವು ಕಂಡ್ರೆ ಭಯ ಪಡ್ತಾ ಇರುತ್ತೆ. ಸೊ ಏನು ಫೋಬಿಯಾಸ್ಗಳಂತ ಏನ್ ಹೇಳ್ತಿದಾವಲ್ಲ, ಈ ಫೋಬಿಯಾಸ್ಗಳನ್ನ ನಾವು ಪರಿಸರಾತ್ಮಕ ಅಂದ್ರೆ ಪರಿಸರದ ಒಂದು ಪ್ರತಿಕ್ರಿಯೆಯಿಂದಾಗಿ ಈ ಫೋಬಿಯಾಸ್ಗಳನ್ನ ನಾವು ಚೇಂಜ್ ಮಾಡಬಹುದು ಅನ್ನುವಂಥ ಒಂದು ಸಂಶೋಧನೆಯನ್ನ ಲಿಟಲ್ ಅಲ್ಬರ್ಟ್ ಅವರು ಇವ್ರು ಕೈಗೊಂಡ್ರು. ದೆನ್ ಜಿಂಬಾರ್ಡೋ Stanford Prism experiment. 24 participants randomly assigned to the role of a prisoners or a guard. The behavior of the normal students was affected by the assigned role seemed to believe in their allocated position. So, ಯಾವ ಮಗುನು ಹುಟ್ಟಿನಿಂದ ಅದು ಕ್ರಿಮಿನಲ್ ಆಗಿರುವುದಿಲ್ಲ. ಸೊ ಕಳ್ಳನ ಮಗ ಕಳ್ಳನೇ ಆಗ್ಬೇಕು, ಕೊಲೆಗಾರನ ಮಗ ಕೊಲೆಗಾರನೇ ಆಗ್ಬೇಕಂತ ಏನಿಲ್ಲ ಇಲ್ಲಿ. ಸೊ ಪರಿಸರದ ಒಂದು ಪ್ರಭಾವದಿಂದಾಗಿ ಅವರು ಆಯಾ ತರನಾದ ವ್ಯಕ್ತಿ ಆಗಿರ್ತಾರೆ ಅನ್ನುವಂಥ ಒಂದು ಮಾತನ್ನ ಜಿಂಬಾಡೋ ಅವರು ನಿರೂಪಿಸಿದರು. ಅಂದ್ರೆ ಪರಿಸರದ ಪ್ರಭಾವದಿಂದಾಗಿ ವ್ಯಕ್ತಿ ಕಳ್ಳನಿದ್ದಂಥವನು ಏನಾಗ್ತಿದ್ದಾನೆ, ಸಂಭಾವಿತ ವ್ಯಕ್ತಿ ಆಗ್ತಿದ್ದಾನೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ದೆನ್ ಬಂಡೂರಾಸ್ ಸೋಷಿಯಲ್ ಲರ್ನಿಂಗ್ ಥಿಯರಿ, ಇವರು ಕೂಡ ಬಂಡೂರ ಅವರು ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಪರಿಸರದ ಒಂದು ಪ್ರಭಾವ ಹೆಚ್ಚಿದೆ ಅನ್ನುವಂಥ ಒಂದು ಮಾತನ್ನ ಅವರು ಹೇಳ್ತಾ ಇದ್ದಾರೆ. ದೆನ್ ಸ್ಕಿನ್ನರ್, B.F. ಸ್ಕಿನ್ನರ್ ಅವರು ಕೂಡ ಏನ್ ಹೇಳ್ತಾ ಇದ್ದಾರೆ, ಈ ಒಂದು ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಒಂದು ಪರಿಸರದ ಒಂದು ಪ್ರಭಾವ ಹೆಚ್ಚಿರುತ್ತೆ ಅನ್ನುವಂಥ ಒಂದು ಮಾತನ್ನ ಇವ್ರು ಹೇಳ್ತಾ ಇದ್ದಾರೆ. ಸೊ ಈ ಎಲ್ಲ ಡಿಬೇಟ್ಸ್ ಗಳನ್ನ ನೀವು ನೋಡಿದಾಗ what you say about these debates, these opinions, ಹೇಳ್ತೀರಿ? ನಿಮಗೆ ಏನು ಅನಿಸ್ತಾ ಇದೆ? Why the girl wants to play with the dolls? Can we change it to play with the cars? Yes, sir, we can make, but it is difficult. It takes time. It takes To arrange, it takes much time, and we need to determine that we need to provide such environment to that girl child. Hello? to play with the dolls and clothes. So we need to change it, means we need to provide a different environment at home, and we need to follow such rules strictly. Then Then we we can automatically we can change the so according to you, behaviors. according to you, what I think, so biological factors will not influence the growth and development. Is it We right, can't madam? say strict. We can't say strict is off and off. Both will be there actually. So if this feminine character is by birth, or the child, girl child, will have. But we need to go against the nature. Against the nature means we need to provide such environment to that girl. So ಟಾಂಬಾಯ್ ಅಂತ ಕೆಲವೊಬ್ರು ಟಾಂಬಾಯ್ ಅಂತ ಕರೀತಿರ್ತಾರೆ ಸರ್ ಗರ್ಲ್ಸ್ಗೆಲ್ಲ. ಅವರೆಲ್ಲ ಬೈಕ್ ಎಲ್ಲ ಓಡಿಸ್ತಾ ಇರ್ತಾರೆ, ಗಂಡ್ ಮಕ್ಳ ತರ ಡ್ರೆಸ್ ಮಾಡ್ಕೊಂತ ಇರ್ತಾರೆ. ಸೊ ಬಾಯ್ಸ್ ಫ್ರೆಂಡ್ಶಿಪ್ಸೇ ಬಹಳ ಇರುತ್ತೆ, ಅವ್ರ ಗ್ರೂಪ್ ಅಲ್ಲೇ ಮಿಂಗಲ್ ಆಗ್ತಾರೆ. ಸೊ those girls doesn't like the feminine character. so nowadays everything is changing. So the taste of the ladies are changing. Even the ladies are interested to drive the Royal Enfields. So in some cinemas we may see those characters. So still now ಬೆಳಗಾವಲ್ಲಿ ನಾವು ನೋಡ್ತೀವಿ ಸರ್ ಈ ತರ ರಾಯಲ್ ಎನ್ಫೀಲ್ಡ್. still now it is a debating. Still now this is a big question, whether the biological factors influence or the environmental factors. So rest of other students, what do you say? ಹೇಳಿ. Can I give an example? ಹೇಳಿ ಹೇಳಿ ಹೇಳಿ. ಹುಟ್ಟಿದಾಗ ಪ್ರತಿಯೊಂದು ಮಗು ಗರ್ಭದಲ್ಲಿದ್ದಾಗ ಯಾವುದೇ ಒಂದು ಸ್ಪರ್ಶ ಅದಕ್ಕೆ ಆಗ್ತಿರಲ್ಲ. ಅದು ಜೀನ್ಸ್ ಅಥವಾ ಅಲ್ಲಿ ಜೀನ್ಸ್ ಅನ್ನ ಹೊರಕೊಂಡಿರ್ತೈತಿ. ಹಾ ಅದು ಹೊರಗೆ ಬಂದಾಗ 9 ತಿಂಗಳ ಆದ ನಂತರ ಹೊರಗೆ ಬಂದಾಗ
ನೇಚರ್ ಒಂದು ಸ್ಪರ್ಶ ಅದಕ್ಕಾದಾಗ ಅದು ಆ, ಅಳುವಂತಹ ಒಂದು ಸಿಚುವೇಶನ್ ಅನ್ನ ತೋರಿಸ್ಕೊಡುತ್ತೆ. ಸೊ ಹಾಂ. ಹಾಗಾದ್ರೆ ನೇಚರ್ ಸಪೋರ್ಟ್ ನೇಚರ್ ಪ್ರಭಾವ ಭಾಳ ಬೀಳುತ್ತಾ ಅಂತ ನನ್ನ ಅಭಿಪ್ರಾಯ. So ಸೊ what I understood that, according to you, whenever that is in a prenatal stage, when that child is in a prenatal stage, the genetic factors more influence on that child. When it comes out, then nature's influence we may find on the child. ಎಸ್ Is it ಸರ್, right? ಎಸ್ ಸರ್. Okay. ಸೊ ಸರ್ 80% ಮಗುವಿಗೆ ಇದು ಪರಿಸರದ ಪ್ರಭಾವವನ್ನು ಮಾತ್ರ ಬೀರುತ್ರಿ. ಹಾಂ. 20% ಜೀನ್ಸ್ ಅನ್ನ ಹೋಗಮಿರ್ತೈತಿ. So ಸೊ 20 plus 80. According to you, 20% genes and 80% environment. Anybody of you say that 50-50 percentage? ಸರ್ Hello. ಹಲೋ ಸರ್. ಹಾ ಹೇಳಿ. ಸರ್ ಇವಾಗ ಮಾನವನ ಒಂದು ಬೆಳವಣಿಗೆ ವರ್ತನೆ ಹ್ಞೂ. ಪರಿಸರದ ಪ್ರಭಾವ ಕೂಡ ಇರುತ್ತೆ, ಹಾಗೆ ಅನುವಂಶೀಯ ಪ್ರಭಾವ ಕೂಡ ಇರುತ್ತೆ. ಹ್ಞೂ. ಆದರೆ ಈಗ ಯಾವುದು ಸಾವಿತ್ರಿ ನಿಯಮಗಳಿಗೂ ಪರಿಸರ ಪ್ರಭಾವ ಹೆಚ್ಚಿದೆ ಅಂತ. ಹ್ಞೂ. ಈಗ ಮಾನವನ ಒಂದು ದೈಹಿಕ ಗುಣಲಕ್ಷಣಗಳಾದಂಥ ಎತ್ತರ ಆಗಿರ್ಬೋದು, ಬಣ್ಣ, ಅವನ ದಪ್ಪಗಿದ್ದಾನೆ, ಹ್ಞೂ. ಬೆಳಗಿದ್ದಾನೆ, ರೂಪದಲ್ಲಾಗಿರ್ಬೋದು, ಇದರಲ್ಲಿ ಪರಿಸರದ ಪ್ರಭಾವ ಕಂಡು ಬರಲ್ಲ. ಹಾಂ ಹಾಂ ಹಾಂ. ಅವನು ಎಷ್ಟೇ ಊಟ ಮಾಡಿದ್ರು ಕೂಡ ತಲೆಗೆ ಇರ್ತಾನೆ, ಏನೇ ಮಾಡಿದ್ರು ಕೂಡ ಅವನು ಗುಳಿಗೆ. So according to you, only the physical development is influenced by the heredity, and the rest of other development process that will be influenced by the environment. ಹಾಂ ಸರ್. ಅಂದ್ರೆ ಭೌತಿಕ ಅಂದ್ರೆ ಭೌತಿಕ ದೈಹಿಕ ಬೆಳವಣಿಗೆ ಮಾತ್ರ, ಈ ದೈಹಿಕ ಬೆಳವಣಿಗೆ ಮೇಲೆ ಮಾತ್ರ ಈ ಅನುವಂಶೀಯತೆ ಒಂದು ಪ್ರಭಾವವನ್ನ ನಾವು ನೋಡ್ತಾ ಇದ್ದೀವಿ. ಇನ್ನುಳಿದಂತೆ ಭೌತಿಕ ವಿಕಾಸ, ಸಾಮಾಜಿಕ ವಿಕಾಸ, ಇದರ ಮೇಲೆ ಪರಿಸರದ ಒಂದು ಪ್ರಭಾವವನ್ನ ಹೆಚ್ಚಿರುತ್ತೆ ಅನ್ನುವಂತ ಒಂದು ಮಾತನ್ನ ನೀವು ಹೇಳ್ತಾ ಇದ್ದೀರಿ. ಹೌದು ಸರ್. ರೈಟ್. ಮತ್ತೆ ಮತ್ತೆ ಯಾರಾದ್ರೂ ಮಾತಾಡ್ತೀರಿ? ಸರ್ ಹೆಚ್ಚು ಪರಿಸರದ ಪ್ರಭಾವ ಮನುಷ್ಯನ ಮೇಲೆ ಬೀಳೋದು ಜಾಸ್ತಿ ಇರುತ್ತೆ. ಯಾಕಂದ್ರೆ ಪ್ರತಿಯೊಂದು ಹೆಣ್ಮಕ್ಳಿಗೆ ಗಂಡ್ಮಕ್ಳೇ ಆಗಲಿ, ಹ್ಮ್. ಗಂಡ್ಮಕ್ಳು ಯಾವ ವಾತಾವರಣದೊಳಗೆ ಬೆಳೆಸ್ತೀವಿ, ಹೆಣ್ಮಕ್ಳು ಹಿಂಗೆ ಇರ್ಬೇಕು, ಗಂಡ್ಮಕ್ಳು ಹಿಂಗೆ ಇರ್ಬೇಕು ಅಂತ ಹೇಳಿ ಹೇಳಿ ಬೆಳೆಸೋದ್ರಿಂದ ಹೆಣ್ಮಕ್ಳು ಡಾಲ್ ಜೋಡಿ ಮತ್ತೆ ಬಾರ್ಬಿ ಡಾಲ್ ಜೋಡಿ ಮತ್ತೆ ಬಟ್ಟೆಗಳ ಜೋಡಿ ಆಟ ಆಡ್ತಾರೆ. ಸೊ ಗಂಡ್ಮಕ್ಳು ಅದನ್ನ ಮಾಡ್ಬಾರ್ದು ಇದನ್ನ ಮಾಡ್ಬಾರ್ದು ಅನ್ನೋ ಕಾರಣಕ್ಕೆ ಅವ್ರು ಆ ತರ ಬೆಳಿತಾರ. ಪ್ರತಿಯೊಂದು ನೇಚರ್ ಹೆಂಗಿರುತ್ತೋ ಸೊ ಅವರು ಹಂಗೆ ಬೆಳಿತಾರ ಅನ್ನೋದು ನನ್ನ ಪದ. ಹೌದು, ಕರೆಕ್ಟ್. ಸರ್ ಏನ್ರಿ? ಬಿಟ್ಟರು ಕೊಟ್ಟು ಗಂಡ್ಮಕ್ಳ ಜೋಡಿ ಬೆರ್ತಾಗ ಅವರು ಗಂಡ್ಮಕ್ಳ ಬಿಹೇವಿಯರ್ ಅನ್ನ ಕಲಿತಾರೆ. ಮತ್ತೆ ಅವ್ರು ಯಾವ ತರ ಯೋಚನೆ ಮಾಡ್ತಾರೆ, ಬಾಯ್ಸ್ ಹೆಂಗ್ ಯೋಚನೆ ಮಾಡ್ತಿರ್ತಾರ, ಸೊ ಇವ್ರದ್ದು ಹಂಗೆ ಥಾಟ್ಸ್ ಬರ್ತಿರ್ತಾರೆ. ಕೆಲವು ಒಂದು ಹೇಳ್ತಾ ಇದ್ದೀನಿ, ಒಂದು ನಿದರ್ಶನಗಳನ್ನ, ಕೆಲವು ನೈಜವಾಗಿ ಆದಂತ ಘಟನೆಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ಒಂದು ಕಡೆ ನಾನು ಎಲ್ಲೋ ಕೇಳಿದ್ದೆ ನಾನು, ಆ ಮಗು ಸುಮಾರು ಒಂದು ಮಗು ಬೆಳಿತಾ ಬೆಳಿತಾ ಹೆಣ್ಣು ಮಗು, ಅದು ಏನೋ ಹೆಣ್ಣು ಮಗು, ಅದು ಆಡ್ತಾ ಎಲ್ಲ ನಾರ್ಮಲ್ ಹೆಣ್ಣು ಮಗು ತರ ಬೆಳಿತಾ ಇತ್ತದು. ಆದ್ರೆ ಮುಂದೆ ಒಂದು 12 ವರ್ಷ ಅಥವಾ 13 ವರ್ಷ ಆದ ನಂತರ ಆ ಮಗು ಗಂಡು ಅನ್ನುವಂಥದ್ದು ಒಂದು ಅರ್ಥ ಮಾಡ್ಕೊಂಡು, ಅಂದ್ರೆ ಲಿಂಗದಲ್ಲಿ ಅಚಾನಕ್ಕಾಗಿ ಬದಲಾವಣೆ ಉಂಟಾಗಿ ಆ ಗಂಡು ಮಗು ಪರಿವರ್ತನೆ ಆಗಿಬಿಡ್ತದು. ಸೊ ಹುಟ್ಟಿದಾಗ ಅದು ಹೆಣ್ಮಗು, ಅದು ಹುಟ್ಟಿದಾಗ ಹೆಣ್ಮಗು ಒಂದು ಸರ್ಟನ್ ಏಜ್ that will be grew up like a female child, but automatically it changed itself in some certain after some certain age, that will be converted as the male child. Is it possible? Sir, because of some hormonal ಹಾ, disturbances ವೇರಿಯಸ್ ಆಗೋದ್ರಿಂದ ಸರ್, ಹಾರ್ಮೋನ್ಸ್ ಅಲ್ಲಿ ಸ್ವಲ್ಪ ವೇರಿಯಸ್ ಆಗೋದ್ರಿಂದ ಆ ಥರ ಆಗ್ಬೋದ್ರಿ. ಆಗುತ್ತೆ. ಸೊ ಇಲ್ಲೇ ಇದು ಏನೋ ತೋರಿಸುತ್ತೆ ಅಂತಂದ್ರೆ, ಮೋರ್ ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ಸ್, ಜೀನ್ಸ್, heredity is a more influencing factor, behavior also. As our behaviors will be like our gender.
ನಮ್ಮ ವರ್ತನೆಗಳು ಹೇಗಿರ್ತಿದಾವು ಅಂತಂದ್ರೆ ನಮ್ಮ ಜೆಂಡರನ್ನ ಆಧರಿಸಿ ನಮ್ಮ ವರ್ತನೆಗಳು ಇರ್ತಿದಾವು. ಸೊ we may not exhibit the female behaviors. If I speak like woman, is it possible to me? ಅಥವಾ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಇರುತ್ತೆ ಅಂತ ಅನ್ಕೊಳ್ಳೋಣ. ಒಂದು ಗಂಡು ಅಥವಾ ಒಂದು ಗಂಡು ಮಗು ಅನೇಕ ಹೆಣ್ಮಗಳ ಜೊತೆ ಬೆರೆತಾಗ, ಒಂದು ಗಂಡು ಮಗು ಅನೇಕ ಹೆಣ್ಣು ಮಕ್ಕಳ ಜೊತೆ ಆಟ ಆಡಿ 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 ಅದು ಹೆಣ್ಣು ಮಗುವಾಗಿ ಅಥವಾ ಹೆಣ್ಣು ಮಕ್ಕಳ ಒಂದು ವರ್ತನೆಯನ್ನು ಆ ಗಂಡು ಮಗು ತೋರಿಸಬಹುದೇ? ಇಫ್ ದ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಇಸ್ ಮೋರ್, ಸೊ ಆತರ ಆಗ್ಬಹುದೇ? ಗಂಡು ಮಗು ಹೆಣ್ಣು ಮಕ್ಕಳ ಜೊತೆ ಆಟ ಆಡಿ ಆಡಿ. ಹಲೋ, ಬಿಯಾಂಡ್ ಹ್ಯೂಮನ್ ನೇಚರ್ ಆರ್ ಜೆಂಡರ್, ಮಗುವನ್ನ ಒಂದು ಕಾರಣದಲ್ಲಿ ಬಿಟ್ರೆ ಯಾವ ಅದು ವರ್ತನೆ ಮಾಡ್ತಾರೆ. ಹಾ ಸರ್, ಕಮಲ ಅನ್ನೋ ಹುಡುಗಿ ನರಿ ಜೋಡಿ ಇದ್ದು ನರಿ ತರನೇ ವರ್ತನೆ ಮಾಡ್ತಾರೆ. ಬಿಯಾಂಡ್ ಜೆಂಡರ್ ಅಂಡ್ ಹ್ಯೂಮನ್ ನೇಚರ್, ಯಾವ ಪ್ರಾಣಿ ಜೊತೆ ಬೆರಿತಾನೋ ಅದೇ ರೀತಿ ಪ್ರಭಾವ ಹೆಚ್ಚಿರುತ್ತೆ. ಸರ್, ನೀವು ಹೇಳಿದಂಗೆ ಹುಡುಗಿ ಆಶ್ರಮದೊಳಗ ಕಾಡ್ ಜನ ಕೆಟ್ಟ ಜನದವ್ರಿಗೆ ಹೇಗಾಗ್ತೋ ಆ ತರ ಮನುಷ್ಯನು ಕೂಡ ಯಾವ್ದ್ರ ಜೊತೆ ಜಾಸ್ತಿ ಒಂದು ರಿಲೇಶನ್ಶಿಪ್ ಅನ್ನು ಇಟ್ಕೊಂಡಿರುತ್ತೋ ಆ ತರ ಬಿಹೇವಿಯರ್ ಅದಕ್ಕೆ ಬರುತ್ತೆ. ನೀವೇ ಸರ್ ಕಿಲಿಕತೆ ಹೇಳ್ತೀವಿ ಓಕೆ ಸರ್. ಇವಾಗ ಗಂಡ್ಮಕ್ಳನ್ನ ಬೆಳೆಸ್ಬೇಕಾದಾಗೆ ಗಂಡ್ಮಕ್ಳು ಅಳ್ಬಾರ್ದು ಅಂತ ಬೆಳೆಸ್ತೀವಿ. ಓಕೆ ನಡೆಯುತ್ತೆ ಅಂತೀವಿ, ಅದೇ ಮುಂದೆ ಕಂಟಿನ್ಯೂ ಆಗುತ್ತೆ ಸರ್. ಸೊ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಇಸ್ ಮೋರ್. ಈಗ ಅದೇ ಚಿಕ್ಕವರಿದ್ದಾಗ ಗಂಡ್ಮಕ್ಳು ಹೆಣ್ಣುಡ್ರ ಜೊತೆಗೆ ಬೆಳೆದು ಮುಂದೆ ದೊಡ್ಡರಾದ್ರು ಅಂದ್ರೆ ಸೊ ಅವ್ರು ಹೆಣ್ಮಕ್ಳನ್ನೆಲ್ಲ ಅರ್ಥ ಮಾಡ್ಕೊಂತಿದ್ದಾನೆ, ಹೆಣ್ಕಳ್ಳು ಇದೆ, ಅವನು ತುಂಬಾ ಅರ್ಥ ಮಾಡ್ಕೊಂತಾನೆ, ಆ ತರ ಫೀಲಿಂಗ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. So still more it is very complex to decide to conclude this one. Anyhow, we have to come to conclusion. One more point is there that will clears you. What is that? At last one. So this one, epigenetics. So this epigenetics, nature versus nurture, in these two controversy factor, the epigenetics is one important factor which also influence the neither genes nor environmental. Both are influencing factors in the growth and development. That is epigenetics. This is a new branch of genetics that is shedding light on the nature versus nurture debate. Epi means above or on top of. So epigenetics refers to modification that occur on the top of your genes. Environmental factors actually cause your cells and genetics code to change over your lifetime. Your genetic code itself always the same, but genes can be turned on or turned off. For example, your diet can cause epigenetic changes to your DNA. So this one is epigenetics. By this we can change the DNA structure. So this one is a new invention in the growth and development. ಸೊ ಇವಾಗೇನು ನಾವು ಪರಿಸರದ ಪ್ರಭಾವ ಹೆಚ್ಚಿರುತ್ತದೆಯೋ ಅಥವಾ ಒಂದು ಯಾವುದು ಅನುವಂಶೀಯತೆ ಒಂದು ಪ್ರಭಾವ ಹೆಚ್ಚಿರುತ್ತೆ ಎಂಬ ಒಂದು ವಾದ ವಿವಾದವನ್ನು ನಾವು ಮುಂದಿಟ್ಕೊಂಡು ಚರ್ಚೆ ಮಾಡ್ತಾ ಇರುವಂತ ಈ ಒಂದು ಸಂದರ್ಭದೊಳಗೆ ಇದು ಒಂದು ಹೊಸ ಒಂದು ಟರ್ಮ್, ಒಂದು ಹೊಸ ಒಂದು ಬ್ರಾಂಚ್, ಒಂದು ಹೊಸ ಶಾಖೆ ನಮ್ಮ ಮುಂದೆ ಬಂತು. ಅದು ಎಪಿಜೆನೆಟಿಕ್ಸ್ ಅಂತ ಹೇಳಿ. ಎಪಿಜೆನೆಟಿಕ್ಸ್, ಈ ಒಂದು ಎಪಿಜೆನೆಟಿಕ್ ತಂತ್ರಜ್ಞಾನದಿಂದ ನಾವೇನ್ ಮಾಡಬಹುದು ಅಂತಂದ್ರೆ ಕೆಲವು ಈ ಜೆನೆಟಿಕ್ ಫ್ಯಾಕ್ಟರ್ಸ್ ಗಳನ್ನ ನಾವು ತೆಗೆಯಬಹುದು ಮತ್ತು ಹಾಕಬಹುದು. ಈ ಒಂದು ಅಂಶ ಇವತ್ತು ಬೆಳವಣಿಗೆಯನ್ನು ಹೊಂದಿದೆ. ಯುವರ್ ಡಯಟ್ ಕ್ಯಾನ್ ಕಾಸ್ ಎಪಿಜೆನೆಟಿಕ್ ಚೇಂಜಸ್ ಟು ಯುವರ್ DNA. ಸೊ ನಮ್ಮ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ದಟ್ ಮೀನ್ಸ್ ಅವರ್ ಫುಡ್ ಪ್ರಾಕ್ಟೀಸಸ್, ದಟ್ ಮೇ ಕಾಸ್ ಟು ಚೇಂಜ್ ಇನ್ ಅವರ್ DNA ಸ್ಟ್ರಕ್ಚರ್. ನಮ್ಮ ಒಂದು ಆಹಾರ ಪದ್ಧತಿಯನ್ನ ಬದಲಾಯಿಸುವುದರ ಮೂಲಕ ನಮ್ಮ ಒಂದು ಜಿನ್ಸ್ ಫ್ಯಾಕ್ಟರ್ ಅನ್ನ ನಾವು ಚೇಂಜ್ ಮಾಡ್ಕೋಬಹುದು. ಈ ಉದಾಹರಣೆಗೆ
ಈ ಒಂದು ಮಗುವಿನ ಮನೆಯಲ್ಲಿ ಅದು ಹೆಚ್ಚು ನಾನ್ ವೆಜ್ ಊಟ ಮಾಡಿ 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 ಅದರ ಒಂದು ತಂದೆಯಿಂದ ಬಂದಂತ ಜಿನ್ಸ್ ಫ್ಯಾಕ್ಟರ್ ಚೇಂಜ್ ಆಗ್ಬಿಡುತ್ತೆ. ನೋಡಿ, ಒಬ್ಬ ಋಷಿ ಮಗ ಇವತ್ತು ಆ ಆಹಾರ ಪದ್ಧತಿಯಿಂದಾಗಿ ಆತ ಮುಂದೆ ಆತನ ಮಕ್ಕಳೆಲ್ಲವುಗಳು ನಾನ್ ವೆಜಿಟೇರಿಯನ್ ಆಗಿ ಹುಟ್ಟುವಂತ ಚಾನ್ಸಸ್ ಇರ್ತಿದ್ದಾವೆ. ಸೊ ವಿ ಮೇ ಆಲ್ಸೋ ಚೇಂಜ್ ದಿ DNA ಫ್ಯಾಕ್ಟರ್ಸ್. That is the epigenetics. So environmental factors actually cause our cells and genetic codes to change our lifetime. Your genetic code itself always the same, but genes can be turned or turned off. So ಈ ಜೀನ್ಸ್ ಗಳನ್ನ ನಾವು ಟರ್ನ್ ಆಫ್ ಮಾಡಬಹುದು, ಟರ್ನ್ ಆನ್ ಕೂಡ ಮಾಡಬಹುದು ಅನ್ನೋ ಮಾತನ್ನ ಇವ್ರು ಹೇಳ್ತಾ ಇದ್ದಾರೆ. ಸೊ ನಮ್ಮ ಒಂದು ಪರಿಸರದ ಒಂದು ಪ್ರಭಾವದಿಂದಾಗಿ ಅದೇ ಇವತ್ತು ನೋಡಿ, ಇವತ್ತು ಈ ಒಂದು ಜೀನ್ಸ್ನೊಳಗ ಇವತ್ತು ಶುಗರ್ ಅಂದ್ರೆ ಏನದು ಸಿಹಿ ರೋಗ ಏನಿದೆಯಲ್ಲ ಅದು ಡಯಾಬಿಟಿಕ್ಸ್. ಈ ಡಯಾಬಿಟಿಕ್ಸ್ ಬಹಳ ನಮ್ಮ ಒಂದು ಓಲ್ಡನ್ ಡೇಸ್ ನಲ್ಲಿ ಇರಲಿಲ್ಲ. ಅದು ಓಲ್ಡನ್ ಡೇಸ್ ನೊಳಗೆ ಸಿಹಿ ರೋಗ ಅನ್ನುವಂಥದ್ದು ಇರಲಿಲ್ಲ. ಅದು ಇದ್ರೂ ಕೂಡ ಅಷ್ಟೊಂದು ವ್ಯಾಪಕವಾಗಿ ಇರಲಿಲ್ಲ. ಆದ್ರೆ ಇವತ್ತು ಎಲ್ಲಾ ಒಂದು ಸರ್ಟನ್ ಏಜ್ ಕ್ರಾಸ್ ಮಾಡಿದ ಕೂಡಲೇ ಪ್ರತಿಯೊಬ್ರು ಶುಗರ್ ಟೆಸ್ಟ್ ಮಾಡ್ಕೊಳ್ಳುವಂತ ಒಂದು ಪದ್ಧತಿಯನ್ನು ನಾವು ನೋಡ್ತಾ ಇದ್ದೀವಿ. ಬಿಕಾಸ್ ದ DNA ಚೇಂಜ್ ಆಗಿರುವಂತಹದ್ದು, ಜೀನ್ಸ್ಗಳು ಚೇಂಜ್ ಆಗ್ತಾ ಹೋಗ್ತಾ ಇರುವಂತಹದ್ದು. ಸೊ ಲಾಂಗ್ ಬ್ಯಾಕಿಗೂ ಏನಾಗ್ತಾ ಇತ್ತು ಅಂತಂದ್ರೆ ಬಹಳ ಎತ್ತರ ಜನ ಇರ್ತಾ ಇದ್ರು. ಅಂದ್ರೆ ದೊಡ್ಡ ದೊಡ್ಡ ಜನ. ಈಗ ನೀವು ಕುಂಭಕರ್ಣನ ನೋಡಿರ್ಬೋದು. ಕುಂಭಕರ್ಣ ಎಷ್ಟೊಂದು ವಿಶಾಲವಾಗಿದ್ದವನು. ಸೊ ನಾವು ಒಂದು ಹಿಸ್ಟ್ರಿಯನ್ನ ನಾವು ಕೆದಕ್ತಾ ಹೋದ ಹಾಗೆ ಹಿಸ್ಟ್ರಿಯಲ್ಲಿ ನಾವು ಕೆಲವು ಮ್ಯೂಸಿಯಮ್ಸ್ ಗಳನ್ನ ನಾವು ನೋಡಿದಾಗ ಆ ಮ್ಯೂಸಿಯಮ್ಸ್ ಒಳಗಡೆ ದೊಡ್ಡ ದೊಡ್ಡ ಖಡ್ಗ ಇಟ್ಟಿರ್ತಿದ್ರು. ಅವು ಎಂತ ದೊಡ್ಡ ಖಡ್ಗ ಅಂತಂದ್ರೆ ಅವು ನಿಜವಾಗಿ ಇದ್ವಾ, ಅಂಥವುಗಳನ್ನ ತಗೊಂಡು ಯುದ್ಧ ಮಾಡ್ತಾ ಇದ್ರ, ಅಷ್ಟೊಂದು ಬಲಿಷ್ಠರಾಗಿದ್ರ ಅನ್ನುವಂತ ಒಂದು ಮಾತನ್ನ ನಾವು ಪ್ರಶ್ನಾರ್ಹವಾಗಿ ನೋಡ್ತಾ ಇದ್ದೇವೆ ಇವತ್ತು. ಅಂತ ದೊಡ್ಡ ದೊಡ್ಡ ಖಡ್ಗ ಎತ್ತಿದ್ರ ಅನ್ನುವಂಥದ್ದನ್ನು. ಅದು ಈ ಒಂದು ಮನುಷ್ಯ ಬೆಳಿತಾ 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 ಏನಾಗ್ತಾ ಇದೆ, ಮೊದಲು ನಾವೆಲ್ಲ ಹೇಳ್ತಾ ಇರ್ತಾರೆ ನೋಡ್ರಿ, ನಮ್ಮ ಅಜ್ಜಿಯಂದಿರು ಹೇಳ್ತಾ ಇರ್ತಾರ. ಏನ್ ಹೇಳ್ತಾ ಇರ್ತಿದ್ರ, ನಾವ್ ಎಷ್ಟೊಂದು ಬಲಿಷ್ಠರಾಗಿದ್ದೀವಿ, ನಾವು ಒಂದೊಂದು ಚೀಲ ನಮ್ಮ ಹೆಗಲ ಮೇಲೆ ಹೊತ್ಕೊಳ್ತಾ ಇದ್ವಿ, ಹಾಗೆ ಹೀಗೆಲ್ಲ ಹೇಳ್ತಾ ಇದ್ರು ಅವರು. ಸೊ ಇವಾಗ ಯಾಕೆ ನಾವು ಎತ್ತಲಿಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಬಲಿಷ್ಠರು ನಾವ್ ಯಾಕೆ ಇಲ್ಲ ಇವತ್ತು ಎಂಬ ಮಾತನ್ನ ಕೇಳಿದಾಗ ಜೀನ್ಸ್ಗಳು ಬದಲಾವಣೆ ಆಗಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಅಷ್ಟೊಂದು ಶಕ್ತಿಶಾಲಿ ಅಂತ ಜೀನ್ಸ್ಗಳು ಇರುವಂತದ್ದನ್ನ, ಅಂದ್ರೆ ನಮ್ಮ ಒಂದು ಆಹಾರ ಪದ್ಧತಿ, ನಮ್ಮ ಕೆಲವು ಹವ್ಯಾಸಗಳು ಇವು ಏನಾಗ್ತದವು ಜೀನ್ಸ್ಗಳ ಮೇಲೆ ಪ್ರಭಾವ ಬೀರುವಂತದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಈ ಕೆಲವು ದುಶ್ಚಟಗಳನ್ನ ಮಾಡಿದಂತ ವ್ಯಕ್ತಿ, ಅಂದ್ರೆ ದುಶ್ಚಟಗಳು ಅಂತಂದ್ರೆ ಬೀಡಿ, ತಂಬಾಕು, ಮದ್ಯ ಸೇವನೆ ಮಾಡಿದಂತ ವ್ಯಕ್ತಿ ಮುಂದೆ ಆತನ ಮಕ್ಕಳ ಮೇಲೆ, ಅದು ಭ್ರೂಣದ ಮೇಲೆ ಪ್ರಭಾವ ಬೀರುವಂತದನ್ನ ನಾವು ಟೆಟ್ರೋಜನ್ಸ್ ನಲ್ಲಿ ನಾವು ನೋಡಿದ್ವಿ. ಸೊ ಆ ಟೆಟ್ರೋಜನ್ಸ್ಗಳ ಒಂದು ಪ್ರಭಾವದಿಂದಾಗಿ ಕೂಡ ಈ ಜೀನ್ಸ್ಗಳ ಬದಲಾವಣೆ ಆಗಿರುವಂತದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಎಪಿಜೆನೆಟಿಕ್ಸ್. ಸೊ ಇದರ ಒಂದು ಅರ್ಥ ಅಂದ್ರೆ ವಾಟ್ ದ ಕನ್ಕ್ಲೂಷನ್, ಈ ಒಂದು ಡಿಬೇಟ್ ನ ಒಂದು ಕನ್ಕ್ಲೂಷನ್ ಏನು ಅಂತಂದ್ರೆ, ಪರಿಸರದ ಒಂದು ಪ್ರಭಾವದಿಂದಾಗಿ ಕೂಡ ನಾವು ವಂಶವಾಹಿನಿಯಲ್ಲಿ ಕೆಲವು ಬದಲಾವಣೆಗಳನ್ನ ಉಂಟು ಮಾಡಬಹುದು ಎಂಬ ಮಾತನ್ನ ಇಲ್ಲಿ ನಾವು ಹೇಳಬಹುದು. ಅಂದ್ರೆ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರುವಂತಹ ಒಂದು ಅಂಶ ಯಾವುದು ಅಂತಂದ್ರೆ ಪರಿಸರದ ಪ್ರಭಾವದಿಂದಾಗಿ ನಾವು ಅನುವಂಶೀಯತೆಯನ್ನು ಕೂಡ ನಾವು ಕೆಲವು ಬದಲಾವಣೆಗಳನ್ನ ಮಾಡಬಹುದು. ಸೊ ಅಕಾರ್ಡಿಂಗ್ ಟು ಮೀ, ವಾಟ್ ಐ ಸೇ, ಸೊ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಈಸ್ ಮೋರ್ ಇನ್ಫ್ಲೂಯೆನ್ಸಿಂಗ್ rather than this heredity. So this is the conclusion. Are you agree with that, or Yes, sir. some more opinions from your side? Epigenetics ಅನ್ನುವಂತ ಒಂದು ಬ್ರಾಂಚ್ ಅರ್ಥ ಆಯ್ತ್ರಿ? ಸರ್, ಅದೇ ನೀವು ಹೇಳಿದ್ರಲ್ಲ ಡಯಾಬಿಟಿಸ್ ಅಂತ ಹೇಳಿ. ಹೌನ್ರಿ. ಸೊ ಬಿಫೋರ್ ಈ ಡಯಾಬಿಟಿಕ್ ಇರ್ಲಿಲ್ಲ. ಇದು ಫುಡ್ ಚೇಂಜಸ್ ಇಂದ, ಲೈಫ್ ಸ್ಟೈಲ್ ಚೇಂಜ್ ಆಗಿರುವುದರಿಂದ, ಲೈಫ್ ಸ್ಟೈಲ್ ಇಂದ, ಆಮೇಲೆ ಮೊದಲೆಲ್ಲ ನಾವು ಬೇರೆ ಬೇರೆ ರೀತಿಯ ಧಾನ್ಯಗಳನ್ನ ಊಟ ಮಾಡ್ತಾ ಇದ್ರು ನಮ್ಮ ಹಿರಿಯರಾದ್ರು. ಆದ್ರೆ ಈಗೆಲ್ಲ ರೈಸ್ ಐಟಮ್ಸ್, ಪಾಲಿಶ್ಡ್ ಐಟಮ್ಸ್, ಪಾಲಿಶ್ಡ್ ಬೇಳೆಗಳು, ಇವೆಲ್ಲ ಪ್ರೊಸೆಸ್ಡ್ ಫುಡ್ ಬಂದಾಗಿಂದ ನಮ್ಗೆ ಈ ಡಯಾಬಿಟಿಸ್ ಆಯ್ತು, ಕ್ಯಾನ್ಸರ್ ಆಯ್ತು, ಇನ್ಕ್ರೀಸ್ ಆಗ್ತಾ ಇದೆ. ಇವನ್ ಇನ್ ಡಯಾಬಿಟಿಸ್ ಕನ್ಸಿಡರ್ ಮಾಡಿದ್ರಲ್ಲಿ ಅದರಲ್ಲಿ ಟೈಪ್ 1, ಟೈಪ್ 2 ಅಂತಿದೆ. ಬಿಫೋರ್ ಇಟ್ ಈಸ್ ನಾಟ್ ಇನ್ಹೆರಿಟೆಡ್, ಬಟ್ ನೌ
they are telling type 1 is very inherited means ಇನ್ಸುಲಿನ್ ಸೆಕ್ರಿಷನ್ ಜೀನ್ಸ್ ಆಲ್ಟರ್ ಆಗಿ ಹೋಗಿದೆ. ಹೌದು ಸೊ ಹೌದ್ರಿ. ತಂದೆಗೆ ಇತ್ತು ಅಂತಂದ್ರೆ ಇನ್ನು 20 ಕ್ರಾಸ್ ಆಗಿರಲ್ಲ, ಅವ್ರ ಮಕ್ಕಳಿಗೆ ಮಕ್ಕಳು ಬಂದ್ಬಿಡುತ್ತೆ. ಡಯಾಬಿಟಿಕ್ ಆಗ್ತಾ ಇದೆ. ಸೊ ಇಟ್ ಈಸ್ ಬಿಕಾಸ್ ಆಫ್ ಇನ್ಹೆರಿಟೆಡ್ ಡಿಸೀಸಸ್. So that is epigenetics. Due to the epigenetics, our genes are changing. Okay. Any other? ಸರ್ ಸರ್ ಮೊದಲೆಲ್ಲ ಫ್ಯಾಕ್ಟ್ರೀಸ್ ಇರ್ಲಿಲ್ರಿ, ಶುಗರ್ ಫ್ಯಾಕ್ಟ್ರೀಸ್. ಅವರ ಅಲ್ಲಿ ಏನ ಮನೆಗಳು ಇರ್ತಾವು, ಅವ್ರಿಗೆ ಫ್ಯಾಕ್ಟ್ರಿ ವಾಸನೆ ಕುಡಿದು ಕುಡಿದು ಕೂಡ ಶುಗರ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇಲ್ಲ ರೀ, ವಾಸನೆಯಿಂದ ಬರೋದಿಲ್ಲ ಅದು. ಹೌದು ಸರ್. ಅಂದ್ರೆ ಶುಗರ್ ಫ್ಯಾಕ್ಟ್ರಿ ಒಳಗೆ ವರ್ಕ್ ಮಾಡೋರು ಎಲ್ಲರೂ ಶುಗರ್ ಪೇಷಂಟ್ಗಳೇ ಅಂತ ಅರ್ಥ ಆಯ್ತು. ನೇಚರ್ ಚೇಂಜ್ ಆದಾಗ ಪ್ರತಿಯೊಬ್ಬ ಮನುಷ್ಯ ಈ ಬೇರೆ ಕಡೆ ಇದ್ದು ಆ ಕಡೆ ಹೋದಾಗ ನೇಚರ್ ಚೇಂಜ್ ಆದಾಗ ಅದ್ರ ಇನ್ಫ್ಲುಯೆನ್ಸ್ ಆಗುತ್ತೆ. ಕರೆಕ್ಟ್ ಕರೆಕ್ಟ್. ಅಂದ್ರೆ ಇಲ್ಲಿ ಏನ್ ಹೇಳೋದು ಅಂತಂತಂದ್ರೆ, ನಾವು ಫುಡ್ ಹ್ಯಾಬಿಟ್ಸ್ನಿಂದ ಕೂಡ ನಾವು ಜೀನ್ಸ್ ಫ್ಯಾಕ್ಟರ್ಸ್ಗಳನ್ನ ಕೂಡ ನಾವು ಚೇಂಜ್ ಮಾಡ್ಕೋಬಹುದು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಾನು. ಅದನ್ನೇ ಎಪಿಜೆನೆಟಿಕ್ಸ್ ಅಂತ ಕರೀತಾ ಇದ್ದೀನಿ. ಓಕೆ, ಶಾಲ್ ವಿ ಕ್ಲೋಸ್ ನೌ? We may have some more classes today. So